ಅಲ್ಲಿಗೆ ಮುಗಿಸೋಣ. ಏನು ಅಂತ ಹೇಳುವಾಗ ಒಂದು ಶ್ರೇಣಿ ನಾನು ಧರ್ಮಶಾಸ್ತ್ರ ಮತ್ತು ಮೋಕ್ಷಶಾಸ್ತ್ರದ ಹೇಳಿದೆ. ಅದೇ ತರ ಇನ್ನೊಂದು ಶ್ರೇಣಿಯನ್ನ ಪ್ರಸ್ತಾಪ ಮಾಡ್ತೀನಿ. ನಮ್ಮ RSSನ ಶ್ಲೋಕ ಸಮುಚ್ಚಯ ಇದೆ, ಏಕಾತ್ಮತಾ ಸ್ತೋತ್ರ. ಅದರಲ್ಲಿ ದೇಶದ ಎಲ್ಲ ವಿಷಯಗಳನ್ನ ಹೇಳ್ತಾರೆ. ಅದರಲ್ಲಿ ಜ್ಞಾನ ಪರಂಪರೆಗೆ ಸಂಬಂಧಪಟ್ಟಂತೆನೂ ಒಂದು ಶ್ಲೋಕ ಇದೆ. ಆ ಲಿಸ್ಟ್ ನಿಮಗೆ ಹೇಳ್ತಾ ಇದ್ದೀನಿ. ಚತುರ್ವೇದಾಹ ಪುರಾಣಾನಿ ಸರ್ವೋಪನಿಷದಸ್ತಥಾ ರಾಮಾಯಣಂ ಭಾರತಂಚ ಗೀತಾ ತದ್ದರ್ಶನಾನಿ ಚ ಜೈನಾಗಮಾಃ ತ್ರಿಪಿಟಕಾಃ ಗುರುಗ್ರಂಥಃ. ಇಷ್ಟು ವಿಷಯಗಳು. ಚತುರ್ವೇದಾಃ ಪುರಾಣಾನಿ ಸರ್ವೋಪನಿಷದಸ್ತಥಾ ರಾಮಾಯಣಂ ಭಾರತಂಚ ಗೀತಾ ಸದ್ದರ್ಶನಾನಿ ಚ ಜೈನಾಗಮಾಃ ತ್ರಿಪಿಟಕಾಃ ಗುರುಗ್ರಂಥಃ. 10 ವಿಷಯ ಇದೆ. ಇದ್ರ ಜೊತೆಗೆ ಇನ್ನೊಂದು ಸೇರಿಸ್ಕೋಬೇಕಾಗಿರೋದು ಆಧುನಿಕ. ಕಳೆದ 2000 ವರ್ಷಗಳಲ್ಲಿ ನಿರ್ಮಾಣ ಆದಂಥ ಜ್ಞಾನ ಸಾಹಿತ್ಯ ಎಲ್ಲರದು ಬರುತ್ತೆ. ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಕುಮಾರವ್ಯಾಸ ಯುಗ, ಬಸವ ಯುಗ, ಆಧುನಿಕ ಕನ್ನಡ, ಪ್ರಾಚೀನ ಹಿಂದಿ, ಹೀಗೆ ಎಲ್ಲ ಬರುತ್ತೆ. ಆ 2000 ವರ್ಷಗಳಲ್ಲಿ ಏನೇನು ರಚನೆ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋದೇ ಒಂದು ದೊಡ್ಡ ವಿಷಯ. ಹಿಂದಿ ಸಾಹಿತ್ಯ ಚರಿತ್ರೆ, ಕನ್ನಡ ಸಾಹಿತ್ಯ ಚರಿತ್ರೆ, ಸಂಸ್ಕೃತ ಸಾಹಿತ್ಯ ಚರಿತ್ರೆ, ಹೀಗೆಲ್ಲ ಬೇಕಾದಷ್ಟು ಗ್ರಂಥಗಳು ಸಿಗತ್ತೆ. ಸೊ ಹೀಗೆ 11 ವಿಷಯ. ಇದಲ್ಲದೆ ಇನ್ನೊಂದು ಅನೌಪಚಾರಿಕವಾದಂತಹ ಮೂಲಗಳಿರೋದು ದೇಸಿ ಅಂತ ಹೇಳ್ತಾರೆ. ಒಂದು ಮಾರ್ಗ, ಇನ್ನೊಂದು ದೇಸಿ, ಅಥವಾ ಶಿಷ್ಟ, ಇನ್ನೊಂದು ದೇಸಿ. ದೇಸಿ ಅಂದಾಗ ಗ್ರಾಮೀಣ ಬದುಕು, ಹಳ್ಳಿಗಳಲ್ಲಿ ವಾಸ ಮಾಡುವಂಥ ರೈತರು, ಕುರುಬರು, ಹಾಗೇನೇ ಗೋವಳಿಗರು, ಈ ರೀತಿ ಇದು. ಹಾಗೆ ಇನ್ನೊಂದು ಬುಡಕಟ್ಟುಗಳು, ಟ್ರೈಬ್ಸ್. ಹಾಗೆ ಇನ್ನೊಂದು ವನವಾಸಿಗಳು, ಗಿರಿವಾಸಿಗಳು, ಬೆಟ್ಟಗಳಲ್ಲಿ ವಾಸ ಮಾಡೋರು, ಹಳ್ಳಿಗಳಲ್ಲಿ ವಾಸ ಮಾಡೋರು. ಚರಕ ಸಂಹಿತೆಯಲ್ಲಿ ಮೂಲಿಕೆಗಳ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಇವರೆಲ್ಲರ ಜೊತೆನಲ್ಲಿ ಸಂಪರ್ಕ ಇಟ್ಕೋಬೇಕು ಅಂತ ಚರಕದಲ್ಲಿ ಬರದೇ ಇದ್ದಾನ ಅವನು. ಇದು ಇನ್ನೊಂದು ಈಗಲೇ ನೆನಪಾಯ್ತು ಅಂತ ಹೇಳ್ತೀನಿ. ಗಿರಿವಾಸಿಗಳು, ವನವಾಸಿಗಳು ಅಂತೆಲ್ಲ ಹೇಳುವಾಗ ನಾವು ಆದಿವಾಸಿ ಅನ್ನೋ ಶಬ್ದ ಬಳಸ್ಬಿಡ್ತೀವಿ. ಅದು ತಪ್ಪು. ಕೆಲವರು ಗಿರಿವಾಸಿ, ಕೆಲವರು ವನವಾಸಿ, ಕೆಲವರು ಗ್ರಾಮವಾಸಿ, ಕೆಲವರು ನಗರವಾಸಿ. ನಾವೆಲ್ಲರೂ ಆದಿವಾಸಿಗಳೇ, ಅಂದ್ರೆ ಮೂಲ ನಿವಾಸಿಗಳು ಅಂತ ಇರ್ಲಿ, ಅದು ಬೇರೆ ವಿಷಯ. ಹೀಗೆ ಇದೆಲ್ಲವೂ ಇನ್ನೊಂದು. ಚತುರ್ವೇದಾಹ ಅಂದಾಗ 4 ವೇದ. ಪ್ರತಿಯೊಂದು ವೇದಕ್ಕೂ ಒಂದೊಂದು ಉಪವೇದ, 4 ಉಪವೇದ. ಆಯುರ್ವೇದ, ಗಂಧರ್ವ ವೇದ, ಧನುರ್ವೇದ, ಸ್ಥಾಪತ್ಯ ವೇದ. ಒಂದೊಂದು ವೇದದಲ್ಲೂ ಅನೇಕ ಶಾಖೆಗಳು ಇದ್ದು 1170, ಈಗಿರೋದು 12 ಮಾತ್ರ. ಮತ್ತೆ ಒಂದೊಂದು ವೇದದಲ್ಲೂ 4 ಭಾಗ: ಸಂಹಿತೆ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು. ಮತ್ತೆ ವೇದ ಅರ್ಥ ಆಗ್ಬೇಕಾದ್ರೆ 6 ವೇದಾಂಗಗಳು ಗೊತ್ತಿರಬೇಕು. ಅದು ಗೊತ್ತಿಲ್ಲದೆ ಹೋದರೆ ವೇದ ಅರ್ಥ ಆಗಲ್ಲ. ಶಿಕ್ಷಾ, ಜ್ಯೋತಿಷ್ಯ, ಕಲ್ಪ, ನಿರುಕ್ತ, ಛಂದಸ್ಸು, ವ್ಯಾಕರಣ. ಹೀಗೆ ವೇದ ಚತುರ್ವೇದಾಹ ಅಂದಾಗ ಇದಿಷ್ಟು ಬರುತ್ತೆ. ಪುರಾಣಾನಿ 18 ಪುರಾಣ. ಮುಖ್ಯ ಪುರಾಣಗಳು 18, ಉಪಪುರಾಣಗಳು 18. ಸರ್ವೋಪನಿಷದಸ್ತಥಾ ಮೂಲ ಉಪನಿಷತ್ತು 1170, ಆದರೆ ಆಮೇಲೆ ಪಟ್ಟಿ ಸಿಕ್ಕಿರೋದು 300. ಶಂಕರಾಚಾರ್ಯರು ಉಲ್ಲೇಖ ಮಾಡಿರೋದು 16. ಸದ್ಯಕ್ಕೆ ನಾವು 10 ಓದಿದ್ರೆ ಸಾಕು. ಉಪನಿಷತ್ತು ಅಂದ್ರೆ 10. ರಾಮಾಯಣಂ 7 ಕಾಂಡ, 24,000 ಶ್ಲೋಕ, ಕನ್ನಡದಲ್ಲೇ ಸಿಗತ್ತೆ. ಇದೆಲ್ಲವೂ ಕನ್ನಡದಲ್ಲಿ ಸಿಗತ್ತೆ. ಭಾರತಂಚ 18 ಪರ್ವ, 96,000 ಶ್ಲೋಕ, 32 ಕನ್ನಡ ವಾಲ್ಯೂಮ್.
ತಾ 18 ಅಧ್ಯಾಯ 700 ಶ್ಲೋಕ. ಸದ್ದರ್ಶನಾನಿಚ, ದರ್ಶನಗಳು ಅಂದಾಗ ಅನೇಕರು 6 ಅಂತ ಹೇಳಿಬಿಡ್ತಾರೆ. ವೈದಿಕ ದರ್ಶನಗಳು 6, ಅವೈದಿಕ ದರ್ಶನಗಳು 3, ಒಟ್ಟು ಹಿಂದೂ ದರ್ಶನಗಳು 9. ಜೈನ, ಬೌದ್ಧ ಮತ್ತು ಚಾರ್ವಾಕ ಇದು ಅವೈದಿಕ ದರ್ಶನಗಳು. ಇನ್ನು ಸಾಂಖ್ಯ, ವೈಶೇಷಿಕ, ನ್ಯಾಯ, ಯೋಗ, ಪೂರ್ವಮೀಮಾಂಸಾ, ಉತ್ತರ ಮೀಮಾಂಸಾ ವೈದಿಕ ದರ್ಶನ. ಹೀಗೆ ದರ್ಶನಾನಿಚ 9. ಆಗಮಗಳು 5 ಆಗಮಗಳು: ಶೈವ ಆಗಮಗಳು, ವೈಷ್ಣವ ಆಗಮಗಳು, ಶಾಕ್ತ ಆಗಮಗಳು, ಜೈನ ಆಗಮಗಳು, ಬೌದ್ಧ ಆಗಮಗಳು. 5 ರೀತಿಯ ಆಗಮಗಳು. ತ್ರಿಪಿಟಕ, ಬುದ್ಧ ಸಾಹಿತ್ಯ 3: ವಿನಯ ಪಿಟಕ, ಅಭಿಧರ್ಮ ಪಿಟಕ, ಸೂಕ್ತ ಪಿಟಕ. ಇನ್ನು ಗುರುಗ್ರಂಥ ಸಾಹಿಬ್, ಅದರಲ್ಲಿ 10 ಜನ ಗುರುಗಳು ಮತ್ತೆ ಉಳಿದವರೆಲ್ಲ ಹೇಳಿರೋದು 32 ಜನ ಹೇಳಿರುವಂತ ವಿಷಯಗಳಿದೆ. ಇನ್ನು ಆಧುನಿಕ ಆಗ್ಲೇ ಹೇಳಿದೆ, ಕಳೆದ 2000 ವರ್ಷ. ಇನ್ನು ನಳಚರಿತ್ರೆಯಲ್ಲಿ ಹೇಳುವಾಗ ಅವರು 14 ವಿದ್ಯೆ ಅಂತ ಹೇಳ್ತಾರೆ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಹೇಳುವಾಗ ಅವರು 4 ಹೇಳ್ತಾರೆ: ತ್ರಯೀ, ಆನ್ವೀಕ್ಷಿಕಿ, ವಾರ್ತಾ, ದಂಡನೀತಿ. ತ್ರಯೀ ಅಂದ್ರೆ 3 ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ. ಆನ್ವೀಕ್ಷಿಕಿ ಅಂದ್ರೆ 9 ದರ್ಶನಗಳು. ವಾರ್ತಾ ಅಂದ್ರೆ ವ್ಯಾಪಾರ, ಕೃಷಿ, ಪಶುಪಾಲನೆ. ದಂಡನೀತಿ ಅಂದ್ರೆ ರಾಜನೀತಿ ಅಥವಾ ಅರ್ಥಶಾಸ್ತ್ರ. ಸೊ ಹೀಗೆ ಬೇರೆ ಬೇರೆ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿ ಕೊಟ್ಟಿದ್ದಾರೆ. ಅದ್ರಲ್ಲಿ ನಾನೊಂದು 2-3 ಪ್ರಸ್ತಾಪ ಮಾಡಿದೆ. ಹೀಗೆ ಏನು ಅನ್ನೋದಿಕ್ಕೆ ಇಷ್ಟಿದೆ. ಯಥಾಶಕ್ತಿ ನಮಗೆ ಎಷ್ಟೆಷ್ಟು ಆಗತ್ತೋ ಅಷ್ಟು ಓದೋದು. ಸೊ ಇದಿಷ್ಟು ಆಯಿತು. ಈಗ ಕೊನೆ ಭಾಗ ಹೇಗೆ. ಮತ್ತೆ ನಾನು ಪ್ರಾರಂಭದಲ್ಲಿ ಹೇಳ್ದಂಗೆನೆ ಇದನ್ನ ಯೂನಿವರ್ಸಿಟಿ ಸಿಸ್ಟಮ್ನಲ್ಲಿ ತರೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಂದೊಂದು 15 ಬಿಂದುಗಳಿದ್ದಾವೆ. ಅದನ್ನ ಯಥಾಶಕ್ತಿ ಹೇಳಿ ಕೊನೆಗೊಂದು 10 ನಿಮಿಷ ಆದರೂ ನಿಮಗೆ ಬಿಡೋಣ ಅಂತಿದೆ, ನೋಡೋಣ. ಮೊದಲನೇದಾಗಿ ಹಂಸ ಕ್ಷೀರ ನ್ಯಾಯ. ಅಂದ್ರೆ ಇದರಲ್ಲಿ ಯಾವುದೇ ಭಾವನೆಗಳಿಗೆ ಒಳಗಾಗಬಾರ್ದು. ಅಪ್ಪ ಹಾಕಿದ ಆಲದ ಮರ ಅಂತಲ್ಲ. ನಮಗೆ ಇವತ್ತಿಗೆ ಬೇಕಾ ತಗೊಳ್ಳೋದು, ಬೇಡ ನಿರ್ದಾಕ್ಷಿಣ್ಯವಾಗಿ ಬಿಡೋದು, ಬೇಕಾ ನಿಸ್ಸಂಕೋಚವಾಗಿ ತಗೊಳ್ಳೋದು. ಯಾರೋ ಅವ್ರ ವಿರೋಧ ಮಾಡಿದ್ರು, ಇವ್ರು ವಿರೋಧ ಮಾಡಿದ್ರು ಪ್ರಶ್ನೆ ಇಲ್ಲ. ಯಾವಾಗ ಆಗತ್ತೋ ನೋಡೋಣ. ಆದರೆ ನಾನಂತೂ ತಗೋತೀನಿ ಬೇಕು ಅಂತ ಅನ್ಸಿದ್ರೆ. ಅದಕ್ಕೋಸ್ಕರ ಹಂಸ ಹೇಗೆ ನೀರನ್ನ ಬಿಟ್ಟು ಹಾಲನ್ನು ತಗೊಳುತ್ತೋ ಹಾಗೆ ನಮ್ಮ ಜ್ಞಾನ ಸಾಹಿತ್ಯದಲ್ಲಿ ಇರೋದು ಇವತ್ತಿಗೆ ಯಾವ್ದು ಉಪಯೋಗಕ್ಕೆ ಬರುತ್ತೆ ಅದನ್ನ ಮಾತ್ರ ತಗೊಳ್ತೀನಿ ನಾನು ಅನ್ನೋದು ಅಕಾಡೆಮಿಕ್ ದೃಷ್ಟಿ. ಹಂಸ ಕ್ಷೀರನ್ಯ. ಎರಡನೇದು, ಯೂನಿವರ್ಸಿಟಿಗಳಲ್ಲಿ ಫ್ಯಾಕಲ್ಟಿ ಅಥವಾ ಡಿಪಾರ್ಟ್ಮೆಂಟ್ ಶುರು ಮಾಡಬೇಕು, IKS ಅಂತ. ಅದಾಗದೆ ಹೋದ್ರೆ ಈ ಕೆಲಸ ಮುಂದಕ್ಕೆ ಹೋಗಲ್ಲ. ನಾನು ಆಗ್ಲೇ ಹೇಳ್ದಂಗೆ ಪುಸ್ತಕ ಎಲ್ಲೋ ಇದೆ, ಅದನ್ನ ತಿಳ್ಕೊಂಡಿರೋ ವಿದ್ವಾಂಸರು ಎಲ್ಲೋ ಇದ್ದಾರೆ, ಯೂನಿವರ್ಸಿಟಿ ಫ್ಯಾಕಲ್ಟಿಯವರು ಇನ್ನೆಲ್ಲೋ ಕೂತಿದ್ದಾರೆ. ಉದಾಹರಣೆಗೆ ರಾಮಾಯಣದ ಪುಸ್ತಕ 24,000 ಶ್ಲೋಕ ಕನ್ನಡ ಲಿಪಿನಲ್ಲಿ ಟ್ರಾನ್ಸ್ಲೇಷನ್ ವಿತ್ ಟ್ರಾನ್ಸ್ಲೇಷನ್ ಸಿಗತ್ತೆ. ಮೈಸೂರಿನಲ್ಲೇ ಸಿಗತ್ತೆ, ಬೆಂಗಳೂರಿನಲ್ಲೇ ಸಿಗತ್ತೆ, ಉಮಾ ಟಾಕೀಸ್ ಎದುರುಗಡೆಗೆ ವೇದಾಂತ ಬುಕ್ ಹೌಸ್ ಅಲ್ಲಿ ಸಿಗತ್ತೆ. ಇದು ಎಷ್ಟು ಜನ ಫ್ಯಾಕಲ್ಟಿಯವ್ರಿಗೆ ಗೊತ್ತಾಗಬೇಕು, ಅಷ್ಟು ಒಳ್ಳೇದಾಗತ್ತೆ. ಹಾಗಾಗಿ ನಾ ಹೇಳೋದು, ಕೆಲವು ಸಲ ಏನಾಗ್ಬಿಡತ್ತೆ, ಯಾವುದೋ ಒಂದು ವಿಷಯ ಬಂದಾಗ ಈ ವಿಷಯ ಎಲ್ಲಿ ಸಿಗತ್ರಿ ಅಂತ ಪ್ರಶ್ನೆ ಬರುತ್ತೆ. ಯಾವ ಪುಸ್ತಕದಲ್ಲಿ ಸಿಗತ್ತೆ ಅನ್ನೋದು ಗೊತ್ತಿಲ್ಲ ಯಾರಿಗೂ. ಧೃತಿ ಕ್ಷಮಾ ದಮೋಸ್ತೆ ಎಂ ಶೌಚಮಿಂದ್ರಿಯ ನಿಗ್ರಹ ಧೀರ್ ವಿದ್ಯಾ ಸತ್ಯಮಕ್ರೋಧೋ ದಶಕಂ ಧರ್ಮ ಲಕ್ಷಣಂ ಅಂತ ಒಂದು ಯಾರು ಶ್ಲೋಕ ಹೇಳ್ತಾನೆ ಇರ್ತಾರೆ. ಆದ್ರೆ ಅದು ಮನುಸ್ಮೃತಿನಲ್ಲಿ ಸಿಗತ್ತಪ್ಪ ಅಂತ ಹೇಳೋರು ಯಾರೊಬ್ರು ಬೇಕು. ಎಲ್ಲಿದ್ದೀರಿ ಮನುಸ್ಮೃತಿ? ಕನ್ನಡದಲ್ಲೇ ಇದೆ ನೋಡೋ ಮಾರಾಯ, ಧಾರವಾಡ ಸಮಾಜ ಪುಸ್ತಕಾಲಯದವ್ರು ಪ್ರಕಟಣೆ ಮಾಡಿದ್ದಾರೆ, ತರಿಸ್ಕೊಡ್ತೀನಿ ನೋಡಿ ನಿನಗೆ ಅಂತ ಹೇಳೋರು ಬೇಕು. ಹೀಗೆ ಆ ಪುಸ್ತಕ ಅದು ಗೊತ್ತಿರೋ ಅಂಥ ವಿದ್ವಾಂಸರು ಮತ್ತೆ ಯೂನಿವರ್ಸಿಟಿಯ ಫ್ಯಾಕಲ್ಟಿ 3 ಜನ ಒಂದೇ ಕಡೆಗೆ ಬರಬೇಕಾದ್ರೆ ಯೂನಿವರ್ಸಿಟಿನಲ್ಲಿ ಮೊದಲು ಫ್ಯಾಕಲ್ಟಿ, ಕಡೆ ಪಕ್ಷ ಡಿಪಾರ್ಟ್ಮೆಂಟ್ ಆದರೂ ಶುರು ಮಾಡಬೇಕು. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಮೊದಲು ಪುಸ್ತಕಗಳನ್ನು ತರಿಸ್ಬೇಕು. ಆ ರೀತಿ ಸಂಬಂಧಪಟ್ಟಂತ ಕೆಲವರು ವಿದ್ವಾಂಸರನ್ನ ಅಪಾಯಿಂಟ್ ಮಾಡ್ಕೋಬೇಕು. ಆಸಕ್ತರು ಅದ್ರ ಜೊತೆ ಕೂತ್ಕೋಬೇಕು. ಉದಾಹರಣೆಗೆ ಕಲಬುರಗಿ CUKನವರು ಇಂಡಿಯನ್ ನಾಲೆಜ್ ಸಿಸ್ಟಮ್ ಬ್ಯಾಕ್ಗ್ರೌಂಡ್ ಅಲ್ಲಿ ಸೈಕಾಲಜಿ ಬಗ್ಗೆ ಬೇಕು ಅಂತ ಅಂದ್ರು. ಆವಾಗ ಒಂದಷ್ಟು ಪುಸ್ತಕಗಳು ನಾನು ಹೇಳಿದೆ, ಅದನ್ನೆಲ್ಲ ತಗೊಂಡು ಬಂದ್ರು ಅವರು.
ಇಡೀ ಒಂದು ದಿನ ಅಲ್ಲಿ ಹಾಸ್ಟೆಲಲ್ಲಿ ಗೆಸ್ಟ್ ಹೌಸ್ನಲ್ಲಿ ಕೂತ್ಕೊಂಡು ಒಂದು 2-3 ಜನ ಎಲ್ಲ ಅದ್ರ ಬಗ್ಗೆ ಒಂದಷ್ಟು ಕೆಲಸ ಮಾಡಿದ್ರು. ಸೊ ಹೀಗೆ ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಹೇಳೋದು 2ನೇ ಪಾಯಿಂಟು, ಯೂನಿವರ್ಸಿಟಿಗಳಲ್ಲಿ ಡಿಪಾರ್ಟ್ಮೆಂಟ್ ಆದರೂ ಶುರು ಮಾಡಬೇಕು. ಇನ್ನು 3ನೇದು ಬಹಳ ಕಷ್ಟದ ಕೆಲಸ ಇರೋದು ಪಠ್ಯ ಪುಸ್ತಕಗಳು ಅಥವಾ ರೆಫರೆನ್ಸ್ ಆಕರ ಗ್ರಂಥಗಳನ್ನ ರಚನೆ ಮಾಡಬೇಕು. ಅದಾಗದೆ ಹೋದ್ರೆ ಕೆಲಸ ಮುಂದಕ್ಕೆ ಹೋಗಲ್ಲ. ಆದರೆ ರೆಫರೆನ್ಸ್ ಬುಕ್ಸ್ ಅಥವಾ ಟೆಕ್ಸ್ಟ್ ಬುಕ್ಸ್ ಅನ್ನ ತಯಾರಿ ಮಾಡಬೇಕಾದ್ರೆ ಅದಕ್ಕೊಂದು ದೊಡ್ಡ ಪ್ರಾಸೆಸ್ ಇದೆ. ನಾ ಹೇಳೋದೇನೆಂದ್ರೆ, ಈಗ ಉದಾಹರಣೆಗೆ ವಾಸ್ತು ಅಂತಿದೆ, ಎಲ್ಲ ಇಂಜಿನಿಯರಿಂಗ್ ಕೂತಿದ್ದೀರಿ. ಇತ್ತೀಚೆಗೆ ಕಟ್ಸೋಂತ ಈ ಟೈಲ್ಸು RCC ದೇವಸ್ಥಾನಗಳಲ್ಲಿ ರಶ್ ಆದ್ರೆ ಗರ್ಭಗುಡಿನಲ್ಲಿ ವಿಪರೀತ ಶಕೆ. ಆದ್ರೆ ಸ್ವಲ್ಪ ಹಿಂದಿನ ಕಾಲದ ದೇವಸ್ಥಾನಗಳು ಹಂಪಿನಲ್ಲೋ ಹಳೆ ಬೇಲೂರು ಅಲ್ಲೋ ಇಲ್ಲೋ ಹೋಗಿ ನೋಡಿದಾಗ ಮಹಾದ್ವಾರದಿಂದ ಗರ್ಭಗುಡಿವರೆಗೆ 800 ಮೀಟರ್ ಇರುತ್ತೆ, 1000 ಮೀಟರ್ ಇರುತ್ತೆ. ಆದರೂ ಕೂಡ ಗರ್ಭಗುಡಿನಲ್ಲಿ ಶಕೆ ಆಗಲ್ಲ, ತಂಪಿರುತ್ತಲ್ಲ. ಯಾಕೆ? ಯಾರೊಬ್ರು ಇಂಜಿನಿಯರಿಂಗ್ನವ್ರು ಅದನ್ನು ಯೋಚನೆ ಮಾಡಬೇಕು. ಹೋಗಿ ನೋಡಿದಾಗ 2 ವಿಷಯ ನನ್ನಂಥವನಿಗನ್ಸೋದು. ಇಂಡಿಯನ್ ಆರ್ಕಿಟೆಕ್ಚರ್ ಅಂತಂದಾಗ ಒಂದು ಪಾಯಿಂಟು ಗಾಳಿ ಬೆಳಕು. ಯಾವುದೋ ಒಂದು ಆಂಗಲ್ನಲ್ಲಿ ವರ್ಷದಲ್ಲಿ ಯಾವ ಸಮಯದಲ್ಲಾದರೂ ಗಾಳಿ ಬರೋ ಹಾಗೆ ಯಾವುದೋ ಒಂದು ಕಡೆ ಕಿಂಡಿ ಬಿಟ್ಟಿರ್ತಾರೆ ಅವರು. ಅದನ್ನು ಹುಡುಕ್ಬೇಕು ಅಂತ ನಾ ಹೇಳೋದು. ಭಕ್ತಿಯಿಂದ ನಮಸ್ಕಾರ ಮಾಡಿದ್ವಿ ಸರಿ, IKS ಅಂದಾಗ ಇದು. 2ನೇದು, ಅಲ್ಲಿ ಚಪ್ಪಡಿ ಕಲ್ಲಿಯಲ್ಲಿ ಬಳಸಿರ್ತಾರೆ, ಅಲ್ಲಿ ತಂಪಿರುತ್ತೆ. RCC ಇಟ್ಟಿಗೆ ಇತ್ಯಾದಿಗಳಲ್ಲಿ ಚಳಿಗಾಲದಲ್ಲಿ ಚಳಿ, ಬೇಸಿಗೆ ಕಾಲದಲ್ಲಿ ಬಿಸಿ. ಅದಕ್ಕೋಸ್ಕರ ಹೇಳ್ತಾರೆ, ಕೂಪೋದಕಂ ವಟಚ್ಛಾಯ ಶ್ಯಾಮಾ ಸ್ತ್ರೀ ಚ ಇಷ್ಟಿಕಾಲಯಂ ಶೀತಕಾಲೇ ಭವೇದ್ ಉಷ್ಣಂ ಉಷ್ಣಕಾಲೇ ಭವೇದ್ ಶೀತಃ. ಬಾವಿ ನೀರು, ಆಮೇಲೆ ಇಟ್ಟಿಗೆಯ ಮನೆಗಳು, ಆಮೇಲೆ ಆಲದ ಮರದ ನೆರಳು, ಹಾಗೆ ಇನ್ನೂ ಒಂದು ಕೆಟಗರಿ ಹೆಣ್ಣು. ಉಷ್ಣ ಕಾಲದಲ್ಲಿ ಶೀತ ಆಗ್ತಾರೆ, ಶೀತ ಕಾಲದಲ್ಲಿ ಉಷ್ಣ ಆಗ್ತಾರೆ ಅಂತ ಒಂದು ಶ್ಲೋಕ. ಹೀಗೆ ದೇವಸ್ಥಾನಗಳಿಗೆ ಹೋದಾಗ ಹಾಗೆ ಅನ್ಸುತ್ತೆ. ನಾಲಂದ ಯೂನಿವರ್ಸಿಟಿನಲ್ಲಿ ತಯಾರಿ ಮಾಡ್ತಾ ಇದ್ದಂತ, ಹಳೆ ಕಾಲದ ಯೂನಿವರ್ಸಿಟಿನಲ್ಲಿ ತಯಾರಿ ಮಾಡ್ತಾ ಇದ್ದಂತ ಗಚ್ಚು ಅಂದಾಗ ಮೈಸೂರಿನವ್ರಿಗೆಲ್ಲ ಚೆನ್ನಾಗಿ ಗೊತ್ತಿದೆ. ಕನ್ನಂಬಾಡಿ ಕಟ್ಟೆನೆ ಇಡೀ ದೇಶದಲ್ಲಿ ಮೊದಲು ಗಚ್ಚಿನಲ್ಲಿ ತಯಾರಿ ಮಾಡಿದಂತ ಅಣೆಕಟ್ಟೆ. ಇತ್ತೀಚಿನ ಕಾಲಕ್ಕೆ ನಾನು ನೋಡಿದ್ರೆ ನಾಲಂದಾದಲ್ಲಿ ಗಚ್ಚಿನ ಟೆಕ್ನಾಲಜಿ ಅವರು ಹೇಳ್ತಾ ಇದ್ರು 12ನೇ ಶತಮಾನದವರೆಗೂ. ಅದರ ಆಧಾರದ ಮೇಲೆ ಥೈಲ್ಯಾಂಡಿನ ಚರ್ಚ್ಗಳು ನಿರ್ಮಾಣ ಆಗಿದೆಯಂತೆ. ಸೊ ಹಾಗೇನೆ ನಮ್ಮಲ್ಲಿ ಆರ್ಕಿಟೆಕ್ಚರಲ್ ಇಂಜಿನಿಯರಿಂಗ್ ಬೇರೆ, ಸಿವಿಲ್ ಇಂಜಿನಿಯರಿಂಗ್ ಬೇರೆ. ಸಿವಿಲ್ ಇಂಜಿನಿಯರಿಂಗ್ ಇರೋಷ್ಟು ಆರ್ಕಿಟೆಕ್ಚರಲ್ ಇಂಜಿನಿಯರಿಂಗ್ ಇಲ್ಲ. ಹಾಗಾಗಿ ಇಡೀ ದೇಶದಲ್ಲಿ ಎಲ್ಲಿ ಹೋದ್ರೂ ಒಂದೇ ನಮೂನೆ ಕಾಂಕ್ರೀಟ್ ಕಾಡು. ಆದರೆ ನಮ್ಮ ದೇಶದ ಪರಂಪರೆ ಹಾಗಿಲ್ಲ. ಮಂಗಳೂರು ಹೆಂಚು ಬೇರೆ, ನಾಡ್ ಹೆಂಚು ಬೇರೆ, ಶಾಬಾದಿ ಕಲ್ಲು ಬೇರೆ, ಚಪ್ಪಡಿ ಕಲ್ಲು ಬೇರೆ, ಕೆಂಪು ಮಣ್ಣು ಬೇರೆ, ಕಪ್ಪು ಮಣ್ಣು ಬೇರೆ. ಕೆಲವು ಕಡೆ ತೆಂಗಿನ ಗರಿ ಹೊದಿಸ್ತಾರೆ ಮನೆ ಮೇಲೆ, ಕೆಲವು ಕಡೆ ಹುಲ್ಲು ಹೊದಿಸ್ತಾರೆ. ಕೆಲವು ಮನೆಗಳಲ್ಲಿ ಬಿಸಿಲು ಕಾಲದಲ್ಲಿ ಕಲಬುರಗಿನಲ್ಲಿ ಒಳಗಡೆ ಹೋದ್ರೂ ಕೂಡ ತಂಪಿರುತ್ತೆ, ಯಾಕೆಂದ್ರೆ ಮೇಲ್ಗಡೆ ಅವರು ಮರ ಹಾಕಿರ್ತಾರೆ. ದರ್ಯಾದೌಲತ್ ಬಗ್ಗೆ ನಾವು ಹೇಳ್ತಾ ಇರ್ತೀವಿ. ಈ ತರ ನಮ್ದು ದೇವಸ್ಥಾನಗಳು ವೇಸರ ಶೈಲಿ, ನಾಗರ ಶೈಲಿ ಅಂತ 2 ಇದೆ ಅಂತ ಹೇಳ್ತಾರೆ. ಗೋಪುರಗಳು ಅಂತ ಇರೋದು ದಕ್ಷಿಣ ಭಾರತದ ದೇವಸ್ಥಾನಗಳಲ್ಲೇನೆ, ಉತ್ತರ ಭಾರತದ ದೇವಸ್ಥಾನಗಳಲ್ಲಿ ಇಲ್ಲ, ಅಲ್ಲಿ ಶೈಲಿ ಬೇರೆ. ಸೊ ಇದೆಲ್ಲವೂ ಕೂಡ ಒಬ್ಬ ಇಂಜಿನಿಯರ್ ಆಗಿ ಓದೋದಕ್ಕೆ ತುಂಬಾ ವಿಷಯಗಳು ಇದರೊಳಗಡೆಗೆ ಇದೆ. ಸುಮ್ಮನೆ ಆರ್ಕಿಟೆಕ್ಚರ್ ಅಥವಾ ವಾಸ್ತು ಅಂತ ಇಟ್ಕೊಂಡ್ರೆ ಈಗ ಅದಕ್ಕೊಂದು ರೆಫರೆನ್ಸ್ ಬುಕ್ ಆನ್ ಇಂಡಿಯನ್ ನಾಲೆಜ್ ಸಿಸ್ಟಮ್ ಬೇಕು. ಈಗಿದ್ದೇ ಇದೆ ಬೇಕಾದಷ್ಟು. ಎಲ್ಲೆಲ್ಲೆಲ್ಲಿ ವಾಸ್ತುಶಾಸ್ತ್ರದ ಬಗ್ಗೆ ಸಿಗತ್ತೆ ನಮಗೆ ವಿಷಯ, ಉದಾಹರಣೆಗೆ ಪುರಾಣಗಳಲ್ಲಿ ಸಿಗತ್ತೆ, ಆಗಮ ಶಾಸ್ತ್ರಗಳಲ್ಲಿ ಸಿಗತ್ತೆ, ಎಲ್ಲೆಲ್ಲೆಲ್ಲಿ ಸಿಗತ್ತೆ ಅದನ್ನೆಲ್ಲ ಒಂದು ಕಡೆ ಸಂಗ್ರಹ ಮಾಡಬೇಕು. ಮೊದಲು ಸಂಗ್ರಹ ಮಾಡಬೇಕು. ಅದರದ್ದು ಮೂಲ ಶ್ಲೋಕ, ಅದರದ್ದು ಅನುವಾದ, ಅದರದ್ದು ವ್ಯಾಖ್ಯಾನ. ಯಾಕೆಂದ್ರೆ ನಮ್ಮಲ್ಲಿ ವ್ಯಾಖ್ಯಾನ ಬರೆದಿರುವಂತ ವಿದ್ವಾಂಸರುಗಳಿದ್ದಾರೆ. ಈಗ ಉದಾಹರಣೆಗೆ ಚರಕ ಸಂಹಿತೆ ಅಂತ ಮೂಲ ಗ್ರಂಥಕ್ಕೆ ಚಕ್ರಪಾಣಿ ಮತ್ತು ಅರುಣದತ್ತ ಅವರಿಬ್ರು ವ್ಯಾಖ್ಯಾನ ಬರೆದಿದ್ದಾರೆ. ಅದನ್ನ ಇಟ್ಕೋಬೇಕು, ಇಲ್ಲಾಂದ್ರೆ ಶಬ್ದಗಳ ಅರ್ಥವೇ ಗೊತ್ತಾಗಲ್ಲ. ಈಗ ಭಗವದ್ಗೀತೆಗೆ ಶಂಕರಾಚಾರ್ಯರು ಅವರೆಲ್ಲರೂ ವ್ಯಾಖ್ಯಾನಗಳು ಬರೆದಿದ್ದಾರೆ. ಹೀಗೆ ಮೂಲ ಶ್ಲೋಕ, ಅದರ ಅನುವಾದ, ಅದಕ್ಕೆ ವ್ಯಾಖ್ಯಾನ, ಅದೆಲ್ಲವನ್ನು ಒಂದ್ ಕಡೆ ಸಂಗ್ರಹ ಮಾಡಬೇಕು. ಒಂದು 4 ಜನ ಕೂತ್ಕೊಂಡು. ಇದು ಮ್ಯಾನ್ಯುಯಲ್ ವರ್ಕ್. ಇದು ಸುಮ್ಮನೆ ಬರೀ ವಾಸ್ತುಶಾಸ್ತ್ರದ ಬಗ್ಗೆ ಒಂದು 4 ಜನ ಕೂತ್ಕೊಂಡ್ರೆ, ಒಂದು 6 ತಿಂಗಳು ಕಷ್ಟಪಟ್ರೆ ಒಂದು 5,000 ಪುಟ ಇಂಡಿಯನ್ ನಾಲೆಜ್ ಸಿಸ್ಟಮ್ದು ಸಾಹಿತ್ಯ ಸಿಕ್ತು ಅಂತ ಇಟ್ಕೊಳ್ಳಿ. ಆಮೇಲೆ ಅದನ್ನೆಲ್ಲ ಬುಕ್ ಮಾಡಿ ಒಂದು 10 ಜನ ವಿದ್ವಾಂಸರುಗಳಿಗೆ ಅದನ್ನು ಕೊಡಬೇಕು.
ಮತ್ತೆ ನಾ ಹೇಳ್ತೀನಲ್ಲ, ನಿರ್ದಾಕ್ಷಿಣ್ಯವಾಗಿ ಇದನ್ನ ಎವ್ಯಾಲ್ಯೂಯೇಟ್ ಮಾಡ್ರಿ. ಯಾವ್ದು ಇವತ್ತಿಗೆ ಬೇಕು ಅಂತ ಅನ್ಸುತ್ತೆ, ಯಾವ್ದು ಸರಿಗಿದೆ ಅಂತ ಅನ್ಸುತ್ತೆ, ನಿಮಗನ್ಸಿದ್ದನ್ನು ಟಿಕ್ ಮಾಡ್ರಿ. 5,000 ಪುಟದಲ್ಲಿ ಅವರು 4,500 ಪುಟ ಇವತ್ತಿಗೆ ಉಪಯೋಗ ಇಲ್ಲ ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ, ಏನೂ ಚಿಂತೆ ಇಲ್ಲ. 500 ಪುಟ ಸಿಕ್ತಲ್ಲ ಸಾಕು. ಮತ್ತೆ 500 ಪುಟನ ಫಸ್ಟ್ ಇಯರ್ BA ಗೆ ಹೆಂಗ್ ಮಾಡಬೇಕು, ಫಸ್ಟ್ ಇಯರ್ MA ಗೆ ಹೆಂಗ್ ಮಾಡಬೇಕು, ಅದೆಲ್ಲ ನಿಮ್ಗೆ ಗೊತ್ತೇ ಇದೆ. ಚಾಪ್ಟರ್ ವೈಸು, ಗ್ರೇಡ್ ವೈಸು ಮಾಡಿ ಒಂದು ರೆಫರೆನ್ಸ್ ಬುಕ್ ಅಂತ ಅದಕ್ಕೊಂದು ಅಫಿಷಿಯಲ್, ಅದಕ್ಕೊಂದು ಎಂಡಾರ್ಸ್ಮೆಂಟ್ ಸಿಕ್ಕಿ ಅದನ್ನ ನೀವು ಹೊರಡೆ ತಂದ್ರೆ ನೋಡಪ್ಪ, IKS ಮೇಲೆ ಒಂದು ಟೆಕ್ಸ್ಟ್ ಬುಕ್, ರೆಫರೆನ್ಸ್ ಬುಕ್ ಬಂತು, ಒಂದು ದೊಡ್ಡ ಹೆಜ್ಜೆ ಮುಂದಿಟ್ಟಂಗ ಆಗತ್ತೆ. ಇದಿಲ್ಲದೆ ಹೋದ್ರೆ ಬರೀ ಗಾಳಿ ಗೋಪುರ, ಗಾಳಿ ಮಾತು, ಏನು ಉಪಯೋಗ ಇಲ್ಲ ಅಂತ ನನಗನ್ಸುತ್ತೆ. ಇದು 3ನೇ ಪಾಯಿಂಟ್. 4ನೇ ಪಾಯಿಂಟು, ಇವತ್ತು ನಾವು ಡಿಸಿಪ್ಲಿನ್ಸ್ ಅಂತ ಯೋಚನೆ ಮಾಡ್ತಾ ಇದ್ದೀವಿ, ಆದ್ರೆ ನಮ್ಮಲ್ಲಿ ಹಿಂದೆ ಅವರು ಯೋಚನೆ ಮಾಡಿದ್ದು ಸಂಹಿತೆಗಳು ಅಂತ. ಸಂಹಿತೆ ಅಂದ್ರೆ ಸಂಗ್ರಹ ಗ್ರಂಥ. ಒಂದು ಗ್ರಂಥದಲ್ಲಿ ಮುಖ್ಯ ವಿಷಯ ಒಂದಿದ್ರೆ ಉಪವಿಷಯ 106 ಸಿಗತ್ತೆ. ಇವತ್ತು ನಮ್ದು ಹಿಸ್ಟ್ರಿ ತಕ್ಷಣ ಹಿಸ್ಟ್ರಿ ಸಿಗತ್ತೆ, ಆದ್ರೆ ನೀವು ಸುಶ್ರುತ ಸಂಹಿತೆ ಅಂತ ನೋಡಿದಾಗ ಅಲ್ಲಿ ಜ್ಯೋತಿಷ್ಯವೂ ಸಿಗತ್ತೆ, ಮತ್ತೆ ಇನ್ನೊಂದೇನೋ ಒಂದಷ್ಟು ವ್ಯಾಕರಣ ಸಿಗತ್ತೆ, ಇನ್ನೊಂದಷ್ಟೇನೋ ಸಂಗೀತದ ವಿಷಯಗಳು ಸಿಗತ್ತೆ, ಹೇಗೆ ಅನೇಕ ವಿಷಯಗಳು, ಒಟ್ಟು ಏನೇನೇನೇನು ಬೇಕು ಅಂತ ಆ ಸಮಯಕ್ಕೆ ಅನ್ಸತ್ತೆ ಅದನ್ನೆಲ್ಲ ಸಂಗ್ರಹ ಮಾಡಿಟ್ಟಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಕೆಲಸ ಏನು ಅಂದ್ರೆ, ಯಾವ ಗ್ರಂಥದಲ್ಲಿ ಯಾವ್ಯಾವ ವಿಷಯಗಳಿದೆ. ಉದಾಹರಣೆಗೆ ನೋಡಕ್ ಸುಮ್ಮನೆ ಪುರಾಣ ಅಂತ ಅನಿಸ್ಬಿಡುತ್ತೆ, ಆದ್ರೆ ಎಲ್ಲಾ ಪುರಾಣ ಗ್ರಂಥಗಳಲ್ಲಿ ಹೆಚ್ಚು ಕಮ್ಮಿ 18 ಬಹುಶಃ 10ರಲ್ಲಿ ಶುರುನಲ್ಲಿ ಸೃಷ್ಟಿಯ ಉತ್ಪತ್ತಿ ಕ್ರಮವನ್ನ ಹೇಳಿದ್ದಾರೆ. ಅದು ನಮಗೆ ಬೇಕಾಗತ್ತೆ. ಪ್ರಳಯ ಅದ್ರ ಬಗ್ಗೆ ಹೇಳ್ತಾರೆ, ವಂಶಗಳ ಬಗ್ಗೆ ಹೇಳ್ತಾರೆ. ಈ ಉದಾಹರಣೆಗೆ ಆಂಧ್ರಕ್ಕೆ ಆಂಧ್ರ ಅಂತ ಹೆಂಗ ಹೆಸರು ಬಂತು, ಭಾಗವತ ಪುರಾಣದಲ್ಲಿದೆ. ಭಾರತಕ್ಕೆ ಭಾರತ ಅಂತ ಹೆಂಗ ಹೆಸರು ಬಂತು, ಭಾಗವತ ಪುರಾಣದಲ್ಲಿದೆ. ಓಷನ್ಗೆ ಸಾಗರ ಅಂತ ಹೆಂಗ ಹೆಸರು ಬಂತು, ರಾಮಾಯಣದಲ್ಲಿ ಸಿಗತ್ತೆ. ಸೊ ಹೀಗೆ ಆ ಗ್ರಂಥಗಳಲ್ಲಿ ಏನೇನು ವಿಷಯ ಇದೆ ಅದರನ್ನೆಲ್ಲ ಅವನೊಂದು ಗ್ರಂಥವನ್ನ ಕಣ್ಮುಂದೆ ಇಟ್ಟುಕೊಂಡು ಹುಡುಕಾಡೋದು, ಇದು ಬೇಕಾಗತ್ತೆ. ಇದು 4ನೇದು. 5ನೇದು, ನಮಗೆ ಯಾವುದೋ ಒಂದು ಡಿಸಿಪ್ಲಿನ್ ಬೇಕಾಗಿದೆ. ಉದಾಹರಣೆಗೆ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇಂಡಿಯನ್ ನಾಲೆಜ್ ಸಿಸ್ಟಮ್ನಲ್ಲಿ ಯಾವ್ಯಾವ ಗ್ರಂಥಗಳಿದೆ, ಒಂದು ವಿಷಯ ಪುಸ್ತಕದಲ್ಲಿ ಯಾವ್ದಾವ್ದು ವಿಷಯ ಇದೆ ಅನ್ನೋದು ಒಂದು ಭಾಗ, ಆದ್ರೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಪುಸ್ತಕ ಇದೆ. ಈ ಉದಾಹರಣೆಗೆ ಅರ್ಥಶಾಸ್ತ್ರದ ನಾನು ಅವಾಗ ಹೇಳಿದೆ, ನಾನು ಕೌಟಿಲ್ಯನ ಅರ್ಥಶಾಸ್ತ್ರ, ಶಾಂತಿ ಪರ್ವ, ಅನುಶಾಸನ ಪರ್ವ, ಕಾಮಂದಕನ ನೀತಿಶಾಸ್ತ್ರ, ಸಿದ್ಧಾಂತ ಶಿಖಾಮಣಿ, ಸೋಮದೇವನ ನೀತಿ ವಾಕ್ಯಾಮೃತ, ಮಹಾಭಾರತದ ಸಭಾಪರ್ವ, ರಾಮಾಯಣದ ಕಚ್ಚಿತ್ ಸರ್ಗ, ಹೀಗೆ ಎಲ್ಲೆಲ್ಲೆಲ್ಲ ಸಿಗತ್ತೆ ಅರ್ಥಶಾಸ್ತ್ರದ ಗ್ರಂಥ ವಿಷಯಗಳು. ಅದನ್ನೆಲ್ಲ ಒಂದ್ ಕಡೆ ಸಂಗ್ರಹ ಮಾಡ್ಕೋಬೇಕಾಗುತ್ತೆ. ಹೀಗೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಗ್ರಂಥಗಳು, ಇದು 5ನೇದು. 6ನೇದು ಮೂಲ ಗ್ರಂಥಗಳ ಸಂಗ್ರಹ. ಇವತ್ತು ಹಿಂದೂ ಸಮಾಜಕ್ಕೆ ಅನೇಕ ಸಲ ಎಡವಟ್ಟಾಗ್ತಿರೋದೇ ಇದು. ಮೂಲ ಗ್ರಂಥ ಯಾವುದು ಅಂತಾನೆ ಗೊತ್ತಿಲ್ಲ. ನಾನು ಆಗ್ಲೇ ಹೇಳ್ದಂಗೆ ಪರ್ವ ಓದ್ಬಿಟ್ಟು ಮಹಾಭಾರತ ಹಿಂಗಿತ್ತು ಅಂತ ಅನ್ಕೊಂಡ್ರೆ ಏನ್ರಿ ಗತಿ. ಮೂಲ ಗ್ರಂಥ ಓದ್ಬೇಕು. ಮೂಲ ಯಾವ್ದ್ರಿ? ಒಂದ್ಸಲಿ ಪ್ರಶ್ನೆ ಕೇಳಿದ್ರು, ರಾಮಚರಿತ ಮಾನಸ ಮೂಲನೋ ವಾಲ್ಮೀಕಿ ರಾಮಾಯಣ ಮೂಲನೋ ಅಂತ ಒಬ್ರು ಲೆಕ್ಚರರ್ ಕೇಳಿದ್ರು. ಗೊತ್ತಿಲ್ಲ ಪಾಪ, ಏನ್ ತಪ್ಪಿಲ್ಲ ನಾ ಹೇಳೋದು, ಸ್ಥಿತಿ ಆಗಿದೆ. ಹಾಗಾಗಿ ವಾಲ್ಮೀಕಿ ರಾಮಾಯಣ ಮೂಲ ಗ್ರಂಥ, ಭಗವದ್ಗೀತೆ ಮೂಲ. ಮೊದಲು ಕೃಷ್ಣ ಏನು ಹೇಳಿದಾನೆ ಅನ್ನೋ ತಿಳ್ಕೊಳ್ಳೋಣ, ಲೋಕಮಾನ್ಯ ತಿಲಕರು ಏನು ಹೇಳಿದ್ರು ಅನ್ನೋದನ್ನ ಆಮೇಲೆ ನೋಡೋಣ. ಮೊದಲು ಕೃಷ್ಣ ಏನು ಹೇಳಿದಾನೆ ಭಗವದ್ಗೀತೆ ಅನ್ನೋದನ್ನ ತಿಳ್ಕೊಳ್ಳೋಣ, ಇಸ್ಕಾನ್ನವ್ರು ಭಗವದ್ಗೀತೆ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನ ಆಮೇಲೆ ಯೋಚನೆ ಮಾಡೋಣ. ಮೊದಲು ಮೂಲ ಗ್ರಂಥಗಳು ಬೇಕು ಪ್ರತಿ ವಿಷಯದಲ್ಲೂ. ಬಸವಣ್ಣವ್ರು ಏನು ಹೇಳಿದ್ದಾರೆ ಅನ್ನೋದನ್ನೇ ಕೆಲವುದನ್ನೆಲ್ಲ ಪ್ರಕ್ಷಿಪ್ತ ಅಂತ ಮಾಡಿ ಇನ್ನೊಬ್ರು ವಿದ್ವಾಂಸರು ಇಡೀ ಕರ್ನಾಟಕದ ಸಮಾಜನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿ ವಿಶ್ವವಾಣಿನಲ್ಲಿ ಲೇಖನದಲ್ಲಿ ಬಡ್ಕೋತಾ ಇದ್ದಾರೆ. ವಿಷ್ಣು ಹಂಜು ಇವತ್ತು ಚಿಕಾಗೋದಲ್ಲಿದ್ದಾರೆ ಅವರು, ದಾವಣಗೆರೆ ಅವ್ರ ಮೂಲ. ತಮಗೆ ಬೇಕಾಗಿರೋದನ್ನ ಇಟ್ಕೊಳ್ಳೋದು, ಬೇಡದೇ ಇರೋದನ್ನ ಪ್ರಕ್ಷಿಪ್ತ ಅನ್ಬಿಡೋದು. ನಿಮಗೆ ಪ್ರಕ್ಷಿಪ್ತ ಅಂತ ಹೇಳಕ್ ಯಾರ ಅಧಿಕಾರ ಕೊಟ್ರು? ಹಾಗೆ ರಾಮಾಯಣದ ಉತ್ತರಕಾಂಡವನ್ನ ಕೆಲವರು ಪ್ರಕ್ಷಿಪ್ತ ಅನ್ಬಿಡ್ತಾರೆ. ಅದಿ ಪ್ರಕ್ಷಿಪ್ತ ನಿಮ್ಮ ಅನುಭವ, ನಿಮ್ಮ ಒಪಿನಿಯನ್. ಮೊದಲು ಉತ್ತರಕಾಂಡ ಕೊಡಿ ನಮಗೆ, ಅದು ಸರಿಯೋ ತಪ್ಪು ಅಂತ ನಾವು ತೀರ್ಮಾನ ಮಾಡ್ತೀವಿ. ಸೊ ಹಾಗಾಗಿ ಮೂಲ ಗ್ರಂಥಗಳನ್ನ ಸಂಗ್ರಹ ಮಾಡೋದು ಬಹಳ ಇಂಪಾರ್ಟೆಂಟ್. ಎಲ್ಲೋ ಒಂದ್ ಕಡೆ ಪ್ರಾಮಾಣಿಕವಾದಂತ ಹಿಂದೂ ವಿದ್ವಾಂಸರುಗಳು ಕೂಡ ಮ್ಯಾಕ್ಸ್ ಮುಲ್ಲರ್ ಮಾಡಿದ್ದ ಅನುವಾದನೋ, ರೈಸ್ ಮಾಡಿದ್ದ ಅನುವಾದನೋ, ಇನ್ಯಾರೋ ಮಾಡಿದ್ದ ಅನುವಾದನೋ ಅದನ್ನ ಇಟ್ಕೊಂಡು ಅನೇಕ ಸಲ ನಮ್ಮ ಪರಂಪರೆನ ಎವ್ಯಾಲ್ಯೂಯೇಟ್ ಮಾಡ್ತಾ ಇದ್ದಾರೆ. ತಪ್ಪದು. ಮೂಲ ಗ್ರಂಥಗಳ ಸಂಗ್ರಹ ಆಗ್ಬೇಕು. ಇನ್ನು 7ನೇದು ಮೂಲ ಗ್ರಂಥಗಳನ್ನ ಪ್ರಕಾಶನ ಮಾಡಬೇಕು. ಪುಣ್ಯಕ್ಕಿವತ್ತು ಸಮಾಜ ಪುಸ್ತಕಾಲಯದವರು, ಸಾಹಿತ್ಯ ಪ್ರಕಾಶನದವರು, ಆಮೇಲೆ ಗೋರಖ್ಪುರ್ನವರು, ಚೌಕಾಂಬಾದವರು ಬಹಳ ದೊಡ್ಡ ಕೆಲಸ ಮಾಡಿರೋದು ವಾರಣಾಸಿಯ ಚೌಕಾಂಬಾ ಪಬ್ಲಿಕೇಶನ್ಸ್.
ಇವತ್ತೇನಾದ್ರೂ ನಮ್ಮ ಜ್ಞಾನ ಸಾಹಿತ್ಯ ಬದುಕೊಂಡಿದೆ ಅಂದ್ರೆ ಅದಕ್ಕೆ ಚೌಕಾಂಬದವರದ್ದು ಬಹಳ ದೊಡ್ಡ ಕೊಡುಗೆ ಇದೆ. ಅದೇ ತರ ಗೋರಖ್ಪುರದವರು ಕರ್ನಾಟಕದಲ್ಲಿ ಸಮಾಜ ಪುಸ್ತಕಾಲಯ ಇವರೆಲ್ಲರೂ ಮಾಡಿದ್ದಾರೆ. ಸೊ ಹಾಗಾಗಿ ಮೂಲ ಗ್ರಂಥಗಳನ್ನ ಪಬ್ಲಿಷ್ ಮಾಡೋದು, ಅದನ್ನ ಒಂದ್ 4 ಜನ ಸೇರ್ಕೊಂಡು ಮಾಡಿದ್ರೆ ಬಹಳ ದೊಡ್ಡ ಕೆಲಸ ಆಗತ್ತೆ. ಧಾರವಾಡದಲ್ಲೂ ಒಬ್ಬರು ಅದನ್ನ ಮಾಡ್ತಾ ಇದ್ದಾರೆ. ಇನ್ನು 8ನೇದು ಮೂಲ ಗ್ರಂಥಗಳನ್ನೇ ಅಧ್ಯಯನ ಮಾಡಬೇಕು. ಅದಕ್ಕೆ ನಾನು ಆಗ್ಲೇ ಉದಾಹರಣೆ ಕೊಟ್ಟೆ, ದ್ರೌಪದಿ ವಸ್ತ್ರಾಪರಣ, ಅದಕ್ಕೆಲ್ಲ ಸಂಬಂಧಪಟ್ಟಂತೆ ಏನಿದೆ ಅಂತ. ಏನಾದ್ರು ಪ್ರಶ್ನೆ ಕೇಳಿದ ತಕ್ಷಣ ಮೊದಲು ಮೂಲ ಗ್ರಂಥಕ್ಕೆ ಹೋಗ್ಬೇಕು. ಈಗ ಶರಪಂಜರದಲ್ಲಿ ಮತ್ತೆ ಸೀತೆಯ ಕಾಡಿಗಟ್ಟಿದ ನ್ಯಾಯವಾದಿ ಶ್ರೀರಾಮ, ಸ್ತ್ರೀವಾದಿಗಳಿಗೆ ಒಂದು ದೊಡ್ಡ ಅಸ್ತ್ರ. ಕಾಡುಗಟ್ಟದ ಎಲ್ಲಿ ಅವನು? ವಾಲ್ಮೀಕಿ ಆಶ್ರಮದ ಹತ್ರ ಬಿಟ್ಟು ಬಾ ಅಂತ ಹೇಳಿದ್ದು, ಗೊತ್ತಾಯ್ತೇನು? ಅದು ಕಾಡು ಏನದು? ಅಷ್ಟು ಸೂಕ್ಷ್ಮ ವ್ಯತ್ಯಾಸ ಇದೆ. ಇಷ್ಟಾದ್ಮೇಲೂ ರಾಮ ತಪ್ಪು ಮಾಡ್ದ ಅಂತ ನಿಮಗೆ ಅನ್ಸಿದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಕಾಡುಗಟ್ಟದ ಅಂತ ಹೇಳಬೇಡಿ. ವಾಲ್ಮೀಕಿ ಆಶ್ರಮದ ಹತ್ರ ಬಿಟ್ಟು ಬಾ ಅಂತ ಹೇಳಿದ್ದಾನೆ, ಒಳಗಡೆ ಬಿಟ್ಟು ಬಾ ಅಂತ ಹೇಳಕ್ಕಾಗಲ್ಲ. ಮ್ಯಾಚ್ ಫಿಕ್ಸಿಂಗ್ ಅಂತ ಮತ್ತೆ ಬಡ್ಕೋತೀರಿ ನೀವೇನೆ. ಗೊತ್ತಾಯ್ತಾ? ಸೊ ಅದಕ್ಕೋಸ್ಕರ ಮೂಲ ಗ್ರಂಥಗಳಲ್ಲಿ ಏನಿದೆ, ನಾನಾಗ್ಲೇ ಹೇಳಿದೆ, ಲಕ್ಷ್ಮಣ ರೇಖೆ ಇಷ್ಟು ಪ್ರಸಿದ್ಧವಾಗಿದೆ. ಮೂಲ ರಾಮಾಯಣದಲ್ಲಿ ಎಲ್ಲಿದೆ? ಅಗಸನ ಕಥೆ ಎಲ್ಲಿದೆ? ಆಮೇಲೆ ಅವಳು ಶಬರಿ ಹಣ್ಣನ್ನ ಕಚ್ಕೊಟ್ಲು, ಇಷ್ಟು ಪ್ರಸಿದ್ಧವಾಗಿದೆ. ಉದಾಹರಣೆ ಚೆನ್ನಾಗಿದೆ, ಆದ್ರೆ ಮೂಲ ಗ್ರಂಥದಲ್ಲಿ ಇಲ್ಲ. ಅದು ಕಚ್ಕೊಟ್ಟಿದ್ದು ಹಣ್ಣು ತಂದು ಇಟ್ಲು, ಇವನು ಎದ್ದು ಹೋದ ಅಷ್ಟೇ ಆ ಮಾತಂಗಾಶ್ರಮ ನೋಡೋದಿಕ್ಕೆ. ಹಣ್ಣು ತಂದು ಇಟ್ಲು ಅಷ್ಟೇ. ಸೊ ಹೀಗೆ ಮೂಲ ಗ್ರಂಥಗಳ ಅಧ್ಯಯನ ಬಹಳ ಇಂಪಾರ್ಟೆಂಟು. ಇವತ್ತಿಗೂ ಅಷ್ಟೇ ಅನೇಕ ಸಲ ನಿಮ್ಮ RSS ನವ್ರು ಹಂಗೆ ಹೇಳಿದ್ರು, ನಿಮ್ಮ ಅವ್ರು ನಡ್ಡಾ ಹಿಂಗೆ ಹೇಳಿದ್ರು ಅಂತ ಹೇಳ್ತಾರೆ. ಎಲ್ಲ ಹೇಳಿದ್ರು ಒರಿಜಿನಲ್ ಕೊಡಪ್ಪ ಅಂದ್ರೆ ಕೊಡೋದಿಲ್ಲ ಯಾರು. ಅದಕ್ಕಾಗಿ ನಾವು ವಾದ ಮಾಡ್ಬೇಕಾದ್ರೆ, ನಮ್ಮ ವಿಷಯವನ್ನು ಚರ್ಚೆ ಮಾಡ್ಬೇಕಾದ್ರೆ ಒರಿಜಿನಲ್ ಕೊಡು. ಎಷ್ಟು ಚೆನ್ನಾಗಿ ನಮ್ಮನ್ನು ಮೋಸ ಮಾಡ್ತಾರೆ ಅಂದ್ರೆ, ಅವ್ರು ಮಾತಾಡ್ತಾ ಇರೋದು ತುಟಿ ಆಡಿಸೋದನ್ನ ನಮಗ್ ತೋರಿಸ್ತಾ ಇರ್ತಾರೆ. ತುಟಿ ಆಡಿಸೋದನ್ನ ಅವ್ರು ಹಿಂಗ್ ಮಾತಾಡೋರು ಅಂತ ಈಕೆ ಹೇಳ್ತಿರ್ತಾಳೆ ಆಂಕರ್. ನಾವು ಅವರೇ ಹೇಳಿದ್ದು ಅಂತ ಅನ್ಕೋತೀವಿ. ಇಷ್ಟರ ಮಟ್ಟಿಗೆ ನಮ್ಮನ್ನು ದಾರಿ ತಪ್ಪಿಸ್ತಾರೆ. ಹಾಗಾಗಿ ಮೂಲ ಗ್ರಂಥಗಳು ಬೇಕು ನಮಗೆ. ಇನ್ನು 9ನೇದು ಗ್ರಂಥ ರಚನೆಯ ಶೈಲಿ. ನಮಗೆ ಒಂದು ಸಬ್ಜೆಕ್ಟ್ ಅಂದ ತಕ್ಷಣ ಅದಕ್ಕೆ ಚಾಪ್ಟರ್ಸು, ಗ್ರೇಡು ಅದೆಲ್ಲ ಬಂದ್ಬಿಟ್ಟಿದೆ. ಅವರು ಅವ್ರದ್ದು ಸ್ಟೈಲಲ್ಲಿ ಮಾಡಿದ್ದಾರೆ. ಈಗ ಭಗವದ್ಗೀತೆ 18 ಅಧ್ಯಾಯದಲ್ಲಿ ನಿಮಗೆ ಸ್ಟೈಲೇ ಬೇರೆ. ಸ್ಟೈಲ್ ಹೇಗೆ ಅಂದ್ರೆ, ಅರ್ಜುನ ಕೇಳೋ ಪ್ರಶ್ನೆ ಮೇಲೆ ಅಲ್ಲಿರೋ ವಿಷಯ ಇದೆ, ಗೊತ್ತಾಯ್ತಾ? ಅವನು 2ನೇ ಅಧ್ಯಾಯದಲ್ಲಿ ಸಾಂಖ್ಯಯೋಗ ಹೇಳಿದ್ಮೇಲೆ 3ನೇ ಅಧ್ಯಾಯದಲ್ಲಿ ಅರ್ಜುನ ಏನ್ ಪ್ರಶ್ನೆ ಕೇಳ್ತಾನೆ ಗೊತ್ತಾ? ನೀನು ಒಂದ್ ಕಡೆ ಹೇಳ್ತೀಯ ಕರ್ಮ ಮಾಡೋದು ತಪ್ಪು, ಜ್ಞಾನ ಶ್ರೇಷ್ಠ ಅಂತ ಹೇಳ್ತೀಯ, ಇನ್ನೊಂದು ನೋಡಿದ್ರೆ ನನ್ನನ್ನ ಕರ್ಮದಲ್ಲೇ ತೊಡಗಿಸ್ತಾ ಇದೀಯಾ, ಇದೇನಿದು ನನಗೆ ಗೊಂದಲ ಆಗ್ತಾ ಇದೆ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿ ಮೋಹಯತೀವಮೇ ಅಂದಾಗ ಕರ್ಮದ ಮಹತ್ವ ಏನು ಅಂತ ಕೃಷ್ಣ ಹೇಳ್ಬೇಕಾದ ಅನಿವಾರ್ಯ ಬಂತು. ಹಾಗಾಗಿ 3ನೇ ಅಧ್ಯಾಯದಲ್ಲಿ ಅವನು ಕರ್ಮಯೋಗ ಹೇಳ್ತಾನೆ. ಹಿಂಗೆ ಅವನ್ ಪ್ರಶ್ನೆ ಕೇಳಿದ್ರ ಮೇಲೆ ಎಲ್ಲ ಅಲ್ಲಿ ಬೆಳ್ಕೊಂಡು ಹೋಗುತ್ತೆ. ನಿನ್ನ ಒಂದು ಆ ರೂಪವನ್ನ ನಾನು ನೋಡ್ಬೇಕು ಅಂತಂದಾಗ ವಿಶ್ವರೂಪ ತೋರಿಸ್ತಾನೆ. ಅದು 12ನೇ ಅಧ್ಯಾಯದಲ್ಲಿ ಬರುತ್ತೆ. ಆ ವಿಶ್ವರೂಪ ನೋಡಿದ್ಮೇಲೆ ಇವನ್ ಮನಸ್ಸಲ್ಲಿ ಇದ್ದ ಪ್ರಶ್ನೆಗಳೆಲ್ಲ ಹೊರಟೋಯ್ತು, ಭಕ್ತಿಯೇ ಶುರು ಆಯ್ತು. ಯಾಕೆಂದ್ರೆ ಭಯ ಶುರು ಆಯ್ತಲ್ಲ. ಹಾಗಾಗಿ 12ನೇ ಅಧ್ಯಾಯ ಭಕ್ತಿ ಯೋಗ ಬರುತ್ತೆ. ಸೊ ಹೀಗೆ ಆ ಗ್ರಂಥ ಯಾವ ರೀತಿನಲ್ಲಿ ರಚನೆಯಾಗಿದೆ ಅನ್ನೋದನ್ನ ಸ್ವಲ್ಪ ಶಾಂತವಾಗಿ ಕೂತ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಆಮೇಲೆ ಆ ಗ್ರಂಥದ ವಿಷಯ ನಮಗೆ ಹಿಡಿತಕ್ಕೆ ಸಿಗತ್ತೆ. ಇದು 9ನೇದು. 10ನೇದು ಗ್ರಂಥದ ಭಾಷೆಯನ್ನು ಕಲಿಯುವುದು. ಕೆಲವು ಕಡೆ ಡಿಮ್ಯಾಂಡ್ ಇದೆಯಂತೆ. ಕನ್ನಡ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಳುವಾಗ ನಮಗೆ ನಡುಗನ್ನಡವೇ ಬೇಡ ಅಂತ ಇದ್ದಾರಂತೆ. ಇನ್ನು ಹಳೆಗನ್ನಡ ಅಂತೂ ದೇವರೇ ಪ್ರೀತಿ, ಗೊತ್ತಾಯ್ತೇನು? ಅವ್ರು ಬೇಡ ಅನ್ನೋದಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ. IKS ಬೇಕು ಅಂತ ಆದ್ರೆ ನಮಗೆ ನಡುಗನ್ನಡವೂ ಬೇಕು, ಹಳೆಗನ್ನಡವೂ ಬೇಕು. ಅಲ್ರಿ, ನಡುಗನ್ನಡ ನಿಮಗೆ ಬರ್ಲಿಲ್ಲ ಅಂದ್ರೆ ಮಂಕುತಿಮ್ಮನ ಕಗ್ಗವೇ ಅರ್ಥ ಆಗಲ್ಲ. ಬಸವಣ್ಣವರ ವಚನ ಸಾಹಿತ್ಯ ಅರ್ಥ ಆಗ್ಬೇಕಾದ್ರೆ ನಿಮಗೆ ನಡುಗನ್ನಡವೂ ಬೇಕು, ಹಳೆಗನ್ನಡವೂ ಬೇಕು. ಇಲ್ಲಾಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಸಾಧ್ಯ ಇದೆ. ಇಲ್ಲಾಂದ್ರೆ ವಚನ ಸಾಹಿತ್ಯವನ್ನೇ ಮೂಲೆಗಿಡಬೇಕಾಗತ್ತೆ. ಸೊ ಹಾಗಾಗಿ ಆ ಗ್ರಂಥ ಯಾವ ಭಾಷೆಯಲ್ಲಿದೆ, ಸಮರ್ಥ ರಾಮದಾಸರ ದಾಸಬೋಧ ಮನೋಬೋಧ ಅರ್ಥ ಮಾಡ್ಕೋಬೇಕಾದ್ರೆ ಒಂದ್ ಸ್ವಲ್ಪ ಮರಾಠಿ ಕಲಿಬೇಕು, ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಹಿಂದಿ ಭಾಷೆ ಕಲಿಬೇಕು. ಸೊ ಹಾಗಾಗಿ ಆ ಭಾಷೆಗೂ ರಾಜಕೀಯಕ್ಕೂ ಏನ್ ಸಂಬಂಧ ಇಲ್ಲ, ಆ ಗ್ರಂಥದ ಭಾಷೆ ಕಲಿಬೇಕು. ಆವಾಗ ಮಾತ್ರ ಮೂಲಕ್ಕೆ ಹೋಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇದೆ. ಇನ್ನು 11ನೇದು ಶಾಸ್ತ್ರ ನಿರ್ಮಾಣದ ಉದ್ದೇಶ. ಆ ಶಾಸ್ತ್ರವನ್ನ ಯಾಕೆ ರಚನೆ ಮಾಡಿದ್ದಾರೆ ಅನ್ನೋದಕ್ಕೆ ಪ್ರಾರಂಭದಲ್ಲೇ ಅದಕ್ಕೆ ಪ್ರಶ್ನೋತ್ತರಗಳು ನಡೆಯುತ್ತೆ. ಅದು ಆಯಾ ಗ್ರಂಥದಲ್ಲೇ ಸಿಗತ್ತೆ. ಉದಾಹರಣೆಗೆ ಗರುಡ ಪುರಾಣ, ಗರುಡನಿಗೆ ಕೃಷ್ಣ ಹೇಳಿದ್ದು. ಹೇಳಬೇಕಾದ್ರೆ ಗರುಡಂದ ಏನಕ್ಕೂ ಪ್ರಶ್ನೆಗಳು ಬರ್ತವೆ. ಅದ್ರಲ್ಲಿ ನೂರಾರು ವಿಷಯಗಳಿದೆ. ಆದ್ರೆ ಇವತ್ತು ಗರುಡ ಪುರಾಣ ಪ್ರಸಿದ್ಧ ಆಗಿರೋದು ಯಾಕೆ ಅಂದ್ರೆ ಸತ್ತವ್ರ ಮನೆಯಲ್ಲಿ ಓದ್ಬೇಕು ಅಂತ. ಬರೀ ನರಕದಲ್ಲಿ ಏನು ಶಿಕ್ಷೆ ಅನ್ನೋದನ್ನ ಹೇಳ್ತಾರೆ ಅಂತ. ಹಾಗಿಲ್ಲ, ಅನೇಕ ಆಹಾರ ವ್ಯವಹಾರ ವಿಚಾರ ಇತ್ಯಾದಿ ವಿಷಯಗಳಿಗೆಲ್ಲ ಇದೆ. ಗರುಡ ಕೇಳಿದ್ದಿ ಕೃಷ್ಣ ಹೇಳ್ದ. ಸೊ ಹೀಗೆ ಗರುಡ ಪುರಾಣ ಬಂತು.
ಹೀಗೆ ಆ ಶಾಸ್ತ್ರದ ರಚನೆಯ ಉದ್ದೇಶ ಅದು ಬೇಕಾಗತ್ತೆ. ಇದು 11ನೇ. ಇನ್ನು 12ನೇದು, ಅದ್ರ ಬಗ್ಗೆ ಆಗ್ಲೇ ಹೇಳಿದ್ದೀನಿ, ಪಾರಿಭಾಷಿಕ ಶಬ್ದಗಳನ್ನ ನಮ್ಮ ಮನಸ್ಸಿಗೆ ಬಂದಂಗೆ ಎಲ್ಲ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ಬಿಟ್ರೆ ಎಲ್ಲೋ ಒಂದು ಕಡೆ ಹಳ್ಳ ಹಿಡಿದು ಬಿಡ್ತೀವಿ. ಉದಾಹರಣೆಗೆ ಧರ್ಮ, ಸಂಸ್ಕೃತಿ, ರಾಷ್ಟ್ರ, ದೇವರು, ಗ್ರಹ, ನಕ್ಷತ್ರ. ಗಣಪತಿ ಅಲ್ವಂತ್ರಿ ಎಲಿಫೆಂಟ್ ಗಾಡ್ ಅಂತೆ. ಯಾವ ನಮೂನೆ ಇದು? ಗಣಪತಿ ಅನ್ನೋದಕ್ಕೆ ಬೇರೆ ಒಂದು ಸ್ಪೆಸಿಫಿಕ್ ಮೀನಿಂಗ್ ಇದೆ. ದೊಡ್ಡ ಮಗ ಸೇನಾಪತಿ, ಎರಡನೇ ಮಗ ಗಣಪತಿ. ಸೇನಾಪತಿ ಅಂದ್ರೆ ದೇವತೆಗಳ ಸೈನ್ಯದ ನಾಯಕ ಅವನು, ಕುಮಾರಸ್ವಾಮಿ. ಆ ದೇವರ ರಾಜ್ಯದಲ್ಲಿ ಪ್ರಜೆಗಳು ನಾವು, ಅದಕ್ಕೆ ನಮ್ಮನ್ನ ಗಣ ಅಂತ ಕರೀತಾರೆ. ಆ ಪ್ರಜೆಗಳಿಗೆಲ್ಲ ನಾಯಕ ಗಣಪತಿ. ನಮ್ಮನ್ನೆಲ್ಲ ರಕ್ಷಣೆ ಮಾಡುವಂತ ದೇವತೆಗಳು ಅಂದ್ರೆ ಸೈನ್ಯಕ್ಕೆ ನಾಯಕ ಸೇನಾಪತಿ. ಅದನ್ನ ಬಿಟ್ಬಿಟ್ಟು ನೀವು ಗಣಪತಿಯನ್ನ ಎಲಿಫೆಂಟ್ ಗಾರ್ಡ್ ಅಂತ ಮಾಡಿದ್ರೆ ನಿಮ್ಗೇನಾದ್ರೂ IKS ಏನಾರ ಅರ್ಥ ಆಗತ್ತೇನ್ರಿ? ಹಾಗೆ ಹನುಮಂತ ಅನ್ನೋ ಬದಲು ಮಂಕಿ ಗಾರ್ಡ್ ಅಂದ್ರೆ ನೀವು ಮಂಕಿ ಇಂದಾಗ ನಿಮ್ ತಲೆ, ಯಾಕೆಂದ್ರೆ ಕಾನ್ವೆಂಟ್ಗಳಲ್ಲಿ ಮಾಡ್ತಾ ಕೂತಿಯಾರ ಇದನ್ನೆಲ್ಲ ಹಣೆ ಬರ. ಮಂಕಿ ಅಂದಾಗ ನಿಮ್ ತಲೆಗೆ ಬರೋದೇ ಬೇರೆ, ಹನುಮಂತ ಅಂದಾಗ ನಿಮ್ ತಲೆಗೆ ಬರೋದು ಬೇರೆ. ತುಳಸಿ ಅಂದಾಗ ನಿಮ್ ಮನಸ್ಸಿಗೆ ಬರೋ ವಿಚಾರಗಳೇ ಬೇರೆ, ಆಸಿಮಮ್ ಸ್ಯಾಂಕ್ಟಮ್ ಅಂದಾಗ ನಿಮ್ ತಲೆಗೆ ಬರೋ ವಿಚಾರಗಳೇ ಬೇರೆ ತಾನೆ. ಸೊ ಹಾಗಾಗಿ ಅದು ಬೇಕು, ಇದು ಬೇಕು, ಇದು ಎಲ್ಲಿ ಬೇಕು ಅಲ್ಲೇ ಬೇಕು, ಅಲ್ಲಿ ಇದನ್ನ ಬಳಸಬಾರ್ದು ಅಷ್ಟೇ ಒಂದಕ್ಕೊಂದು. ಸೊ ಹೀಗೆ ಅನುವಾದ ಅನ್ನುವಾಗ ಒಂದು ಅನುವಾದ ಮಾಡದೇ ಇದ್ರೆ ಒಳ್ಳೇದು, ಮಾಡೋದಾದ್ರೆ ವಿಪರೀತ ಎಚ್ಚರಿಕೆ ಇಟ್ಕೊಂಡು ಮಾಡಬೇಕು. ಇದು 12ನೇದು. 13ನೇದು ಕಾಲಗಣನೆ. ಬಹಳ ಗೊಂದಲ ಇದೆ. ನೀವು ರಾಮಾಯಣ ಮಹಾಭಾರತದ ಕಥೆ, ಆ ವೇದದ ಕಥೆ, ಅದು ಇದು ಪುರಾಣಗಳ ಕಥೆ ಓದ್ಬಿಟ್ರೆ ಇವತ್ತು ಇವರು ಹೇಳ್ಕೊಳ್ತಾ ಇರೋಂಥ ಯಾವುದೋ ಪೇಲಿಯೋಲಿತಿಕ್ಕು, ನೀಲಿಯೋಲಿತಿಕ್ಕು, ಲೋಹ ಯುಗ, ಪುರಾತನ ಶಿಲಾಯುಗ, ಮಧ್ಯಶಿಲಾಯುಗ, ಒಂದಕ್ಕೊಂದು ಲಿಂಕೇ ಸಿಗಲ್ಲ ನಿಮಗೆ. ಮತ್ತೆ ಆಧುನಿಕವಾದಂಥ ಎಕ್ಸ್ಕವೇಷನ್ಸು ಅದು ಇದು ಆಗಿದ್ದು ಯಾವುದು ಇವತ್ತು ಯೂನಿವರ್ಸಿಟಿಗಳಲ್ಲಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಉದಾಹರಣೆಗೆ ಹೇಳ್ತೀನಿ ನಿಮಗೆ, ಲೋಹಯುಗ ಪ್ರಾರಂಭ ಆಗಿರೋದು ನಿಮ್ಮ ಫಸ್ಟ್ ಇಯರ್ BA ಟೆಕ್ಸ್ಟ್ ಬುಕ್ ಪ್ರಕಾರ ಕ್ರಿಸ್ತಪೂರ್ವ 4000 ಲೋಹಯುಗ ಪ್ರಾರಂಭ ಆಯಿತು. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಉತ್ತರ ಪ್ರದೇಶದ ಚೀಫ್ ಆಗಿದ್ದಂತ ಕೇರಳದ KK ಮೊಹಮ್ಮದ್ ಫೇಸ್ಬುಕ್ ನಲ್ಲಿ ಪೋಸ್ಟ್ ಹಾಕಿದ್ರು, ಅವ್ರಿಗೊಂದು ಲೋಹದ್ದು ಶಿವನ ಮೂರ್ತಿ ಸಿಕ್ಕಿದೆ. ಲೋಹ ಮತ್ತು ಶಿವ ಎರಡನ್ನೂ ನೆನ್ಪಿಟ್ಕೊಳ್ಳಿ, ಯಾಕೆಂದ್ರೆ ಶಿವ ವೈದಿಕರ ದೇವರು. ಲೋಹ ಯುಗಕ್ಕೆ ಇವ್ರು ಹೇಳ್ತಾ ಇರೋದು ಕ್ರಿಸ್ತಪೂರ್ವ 4000 ಅಂದ್ರೆ ಇವತ್ತಿಗೆ 6000 ವರ್ಷ. ಆದ್ರೆ KK ಮೊಹಮ್ಮದ್ ಹಾಕಿರೋ ಪೋಸ್ಟ್ ನಲ್ಲಿ ಅವರು ಆ ಲೋಹಕ್ಕೆ 27,000 ವರ್ಷದ ಆಯಸ್ಸಿದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ದು ಎಲ್ಲ ಶಿಲಾಯುಗ ಕೊಚ್ಕೊಂಡು ಹೊರಟಾಯ್ತಲ್ಲ, ಇದನ್ನ ಯಾಕೆ ನೀವು ಸೆಮಿನಾರ್ ಮಾಡ್ತಾ ಇಲ್ಲ? ಅದಕ್ಕೆ ಯಾಕೆಂದ್ರೆ ಹೇಳ್ತಾ ಇರೋನು ನಾನು RSS ಅಲ್ಲ, ಯಾರೋ ಕಾಮನ್ ಮ್ಯಾನ್ ಅಲ್ಲ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ UP ಚೀಫ್ ಆಗಿದ್ದಂತ ಮನುಷ್ಯ ಪಬ್ಲಿಕ್ ಆಗಿ ಎಂಡೋರ್ಸ್ ಮಾಡ್ತಾ ಇದ್ದಾರೆ. BB ಲಾಲ್ ಅಂತ ಅವ್ರ ಜೊತೆನಲ್ಲಿ ಕೆಲಸ ಮಾಡಿದ ಮನುಷ್ಯ 75-77ನೇ ಇಸ್ವಿ ಅಂದ್ರೆ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ, BJP ಗೌರ್ಮೆಂಟ್ ಇದ್ದಾಗ ಅಲ್ಲ ಆತ ಕೆಲಸ ಮಾಡಿರೋದು. ಹಾಗಾಗಿ ಈ ತರದ ಎಷ್ಟೋ ವಿಷಯಗಳು ನಿನ್ನೆ ವಾಸುಕಿ ಅನ್ನುವಂಥ ಸರ್ಪದ ಬಗ್ಗೆ ಬಂದಿದೆ. ಅಲ್ಲೆಲ್ಲೋ ಆಸ್ಟ್ರೇಲಿಯಾದಲ್ಲೆಲ್ಲೋ ಕೊಲಂಬಿಯಾದಲ್ಲಿ ಸಿಕ್ಕಿರೋ ಸರ್ಪಕ್ಕಿಂತ ಇದ್ರದ್ದು ಉದ್ದ ಜಾಸ್ತಿ ಇದೆ ಅಂತ. ಇದರ ತಕ್ಷಣ ಯಾರು ಯೂನಿವರ್ಸಿಟಿ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ನೋಡಿ ತಗೊಂಡು ಅದ್ರ ಬಗ್ಗೆ ವಿಚಾರ ಮಾಡಬೇಕೋ ಬೇಡವೋ? ಅದೇನೋ ಸರಿ ಇಲ್ಲ ಅಂತಂದ್ರೆ ಅದ್ರದ್ದೇ ಒಂದು ಸ್ಟೇಟ್ಮೆಂಟ್ ಕೊಡ್ರಿ, ಇದೆಲ್ಲ ಉಪಯೋಗ ಇಲ್ರಿ, ಏನೋ ಬೋಗಸ್ ಹಾಕಿದ್ದಾರೆ ಅಂತ. ಅವಾಗ ನಾವು ಅದನ್ನ ಬಿಟ್ಬಿಡ್ತೀವಿ. ಅದು ಇಲ್ಲ ಇದು ಇಲ್ಲ, ಅದ್ರ ಪಾಡಗದು ಇದ್ರ ಪಾಡಗಿದು. ವಿಜ್ಞಾನ ಬೆಳೆಯೋದು ಹೇಗ್ರಿ ಹೀಗಾದ್ರೆ? ಸೊ ಅದಕ್ಕೋಸ್ಕರ ಕಾಲಗಣನೆ ನಮ್ ಪಂಚಾಂಗದಲ್ಲಿ ನೋಡಿದ್ರೆ 193 ಕೋಟಿ ವರ್ಷ ಅಂತಾರೆ. ನಾವ್ ಇತಿಹಾಸ ಶುರು ಮಾಡದೆ ಕ್ರಿಸ್ತಪೂರ್ವ 4000 ವರ್ಷದಿಂದ ಎಲ್ಲಿಗೆಲ್ಲಿ. ಹಾಗಾಗಿ ಯಾವ ಜ್ಞಾನ ಶಾಖೆಯನ್ನು ನೋಡಿದ್ರು ಕೂಡ ಅದು ಅಲ್ಲಿಂದ ಬಂತು, ಇಲ್ಲಿಂದ ಬಂತು, ಗ್ರೀಕ್ನಿಂದ ಬಂತು, ರೋಮ್ನಿಂದ. ನಮ್ಮಿಂದ ಏನೂ ಇಲ್ಲ. ಏನಾಗಾದ್ರೆ ವಿಶ್ವವಾಣಿನಲ್ಲಿ ಸೋಮೇಶ್ವರ ಅವರು ಲೇಖನ ಮಾಲೆಗಳನ್ನು ಬರ್ದಿಯಾರಲ್ಲ, ಎಲ್ಲಾ ವಿಷಯಕ್ಕೂ ಯುರೋಪ್ನಲ್ಲೇ ಮೂಲ ಹುಡುಕ್ತಾರೆ. ಯಾಕೆ ಅಂದ್ರೆ ರಾಮಾಯಣ ಮಹಾಭಾರತವನ್ನು ನಾವು ಇವತ್ತಿಗೂ ಮಿಥಾಲಜಿ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ಅದು ಹಿಸ್ಟ್ರಿ ಲೆಕ್ಕದಲ್ಲಿ ಬರ್ತಾನೆ ಇಲ್ಲ. ನಮ್ಮ ಕಾಲಗಣನೆ ಲೆಕ್ಕವೇ ಸಿಗ್ತಾ ಇಲ್ಲ ಇವತ್ತು. ಹಾಗಾಗಿ ನಮ್ಮ ಕಾಲದ ಆರಂಭ ಎಲ್ಲಿಂದ? AC ದಾಸ್ ಅವರು ಇಲ್ಲೇ ಮೈಸೂರು ಯೂನಿವರ್ಸಿಟಿಯಿಂದ ಪ್ರಕಟಣೆ ಆಗಿರೋ ಪುಸ್ತಕ, ಕುವೆಂಪು ಅವರು VC ಇದ್ದಾಗ ಭಾರತೀಯ ಸಂಸ್ಕೃತಿ ಅಂತ ಪುಸ್ತಕ ಶ್ರೀಕಂಠ ಶಾಸ್ತ್ರಿಗಳು ಬರೆದಿರೋದು. ಅದರಲ್ಲಿ AC ದಾಸ್ ಹೇಳ್ತಾರೆ 25,000 ವರ್ಷದ ಇತಿಹಾಸ ಇದೆಯೋ ವೇದಕ್ಕೆ ಅಂತ. ಇದನ್ನ ನಾನು ಯೂನಿವರ್ಸಿಟಿಯಿಂದ ಪ್ರಕಟಣೆ ಇರೋ ಬುಕ್ಕಲ್ಲಿ ಹೇಳ್ತಾ ಇರೋದು. ಆದ್ರೆ ಇವತ್ತು ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ 8ನೇ ಕ್ಲಾಸ್ನಲ್ಲಿ ಕ್ರಿಸ್ತಪೂರ್ವ 1,500 ಋಗ್ವೇದ ರಚನೆ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಏನ್ ಆಧಾರ ಇದಕ್ಕೆ? ಸೊ ಹಾಗಾಗಿ ನಮ್ಮ ಕಾಲಗಣನೆ
ನಮ್ಮ ಇತಿಹಾಸ ಎಲ್ಲಿಂದ ಪ್ರಾರಂಭ ಆಯಿತು ಹಿಂದೂ ದೇಶದ್ದು? ಇದು 13ನೇ ವಿಷಯ. ಇನ್ನು 14ನೇ ವಿಷಯ, ನೀವು ಭಗವದ್ಗೀತೆ ತಗೊಳ್ಳಿ, ರಾಮಾಯಣ ತಗೊಳ್ಳಿ, ದಾಸ ಸಾಹಿತ್ಯ ತಗೊಳ್ಳಿ, ಯಾವ ತಗೊಳ್ಳಿ, ಕೆಲವ್ರು ಹೇಳ್ತಾ ಇರ್ತಾರೆ ಇದೆಲ್ಲ ಬ್ರಾಹ್ಮಿನಿಕಲ್ ಸ್ಟಡೀಸ್ ಅಂತ. ಇದೆಲ್ಲ ಬ್ರಾಹ್ಮಣರದು. ಯಾವ್ದ್ರಿ ಬ್ರಾಹ್ಮಣರದು? ಒಬ್ಬ ಕ್ಷತ್ರಿಯ ಒಬ್ಬ ಬ್ರಾಹ್ಮಣನನ್ನ ಕೊಂದ ಕತೆ ರಾಮಾಯಣ. ಅದನ್ನು ರೆಕಾರ್ಡ್ ಮಾಡ್ತಾನೆ ಒಬ್ಬ ಬೇಡ. ಹೆಚ್ಚು ಓದ್ತಾ ಇರೋ ಬ್ರಾಹ್ಮಣರು ಅಂತ ಆದ್ರೆ ಅದಕ್ಕೆ ಯಾರೇನ್ ಮಾಡಕ್ಕಾಗತ್ತೆ? ಅದ್ ಹೆಂಗ್ ಬ್ರಾಹ್ಮಣರದಾಯ್ತದು? ಒಬ್ಬ ಗೊಲ್ಲ ಒಬ್ಬ ಕ್ಷತ್ರಿಯನಿಗೆ ಹೇಳಿದ ಶ್ಲೋಕ ಭಗವದ್ಗೀತೆ. ಆ ಕ್ಷತ್ರಿಯ ದ್ರೋಣ ಅನ್ನುವಂತ ಒಬ್ಬ ಬ್ರಾಹ್ಮಣನ ಸಾಯೋದನ್ನ ಕಣ್ಣಾರೆ ನೋಡ್ತಾ ನಿಂತ್ಕೊಂಡ. ಎಲ್ಲಿದೆ ಬ್ರಾಹ್ಮಣರದು? ಇದು ಯಾವುದು ಬ್ರಾಹ್ಮಣರದು? ಸೊ ಹಾಗಾಗಿ ಎಲ್ಲಾ ನಮ್ಮ ಹಿಂದೂ ಪರಂಪರೆಯ ಎಲ್ಲಾ ಶಾಸ್ತ್ರ ಗ್ರಂಥಗಳಿಗೆ ಕೆಲವರು ಇದನ್ನ ಇಂಗ್ಲಿಷ್ನವ್ರು ಶುರು ಮಾಡಿದ್ದು, ಬ್ರಾಹ್ಮಣ ಬ್ರಾಹ್ಮಣ ಅಂತ ಹೇಳಿ ಲೋ ಒಂದು ಕಡೆ. ಇವತ್ತು ನಮ್ಮ ಎಲ್ಲಾ ಜ್ಞಾನ ಪರಂಪರೆಗೆ ನೀವು ಬ್ರಾಹ್ಮಿನಿಕಲ್ ಸ್ಟಡೀಸ್ ಅಂತ ನೀವು ಒಂದ್ಸಲಿ ಹಣೆ ಬರ ಮಾಡಿಬಿಟ್ರೆ ಯಾರು ಓದಕ್ ಬರ್ತಾರೆ? ನಾವು ಕಳ್ಕೊತೀವಿ ಅಷ್ಟೇ, ಯಾರೇನು ಕಳ್ಕೊಳ್ಳಲ್ಲ. ನಮ್ದು ವೃಕ್ಷ ಆಯುರ್ವೇದ ತಗೊಂಡಾಗ ಇಂಗ್ಲೆಂಡ್ ಅಲ್ಲಿ ಇಟ್ಕೊಂಡು ಕೂತಿದ್ದಾರೆ, ನಮಗೆ ಇದೆಲ್ಲ ಬ್ರಾಹ್ಮಣರದು ಅಂತ ಹೇಳಿ ನಮ್ಮನ್ನ ದಾರಿ ಇದ್ದಾರೆ. ಎರಡನೇದು ಇನ್ನೊಂದು ಪದ ಇರೋದು ನಾವೇ ಬಳಸೋದು, ಮಿಥಾಲಜಿ. ಏನಿದು ಮಿಥಾಲಜಿ ಅಂದ್ರೆ? ರಾಮಾಯಣ ಮಿಥಾಲಜಿನ, ಮಹಾಭಾರತ ಮಿಥಾಲಜಿನ? ಅದು ಹಿಸ್ಟ್ರಿ ಅಲ್ವಾ? ಅದನ್ನ ಮಿಥ್ ಅಂತ ನಾವೇ ಕರೀತಾ ಇದೀವಿ. ನಾನು ಆಗ್ಲೇ ಹೇಳಿದೆ, ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ನಲ್ಲಿ ಹೇಳ್ತಾ ಇದ್ದಾರೆ ಅದು ಹಿಸ್ಟ್ರಿ ಅಂತ, ಆದ್ರೆ ನಮ್ಮಂತವ್ರ ಭಾಷೆನಲ್ಲಿ ಇದು ಮಿಥಾಲಜಿ ಆಗ್ಬಿಡುತ್ತೆ. ಹಾಗಾಗಿ ನಮ್ಮ ಜ್ಞಾನ ಪರಂಪರೆಯನ್ನ ನಾವೇನಾದ್ರೂ ಬ್ರಾಹ್ಮಿನಿಕಲ್ ಸ್ಟಡೀಸ್ ಮತ್ತೆ ಮಿಥಾಲಜಿ ಅಂತ ಬ್ರ್ಯಾಂಡ್ ಮಾಡಿದ್ರೆ ನಾವು ಮುಂದಕ್ಕೆ ಹೋಗಕ್ ಆಗದೇ ಇಲ್ಲ. ನಮ್ಮ ತಲೆ ಮೇಲೆ ನಾವೇ ಕಲ್ಲು ಹಾಕೊಂಡಂಗೆ. ಇನ್ನು 15ನೇದು ಮತ್ತು ಕೊನೆಯದು, ಅದ್ರದ್ದು ಆಗ್ಲೇ ಉಲ್ಲೇಖ ಆಗಿದೆ, ಯಾವುದೂ ಕೂಡ ಸಹಸ ಅಲ್ಲ. ಒನ್ ಫೈನ್ ಮಾರ್ನಿಂಗ್ ನಾಳೆಯಿಂದ ಎಲ್ಲ ಆಗ್ಬಿಡತ್ತೆ ಅನ್ನೋ ಆತರ ಯಾರಿಗೂ ಇಲ್ಲ. ಅನುಷ್ಠಾನ ಅನುಕ್ರಮವಾಗಿ ಆಗ್ಲಿ, ಎಲ್ಲರೂ ಓದೋಣ, ಎಲ್ಲರೂ ಚರ್ಚೆ ಮಾಡೋಣ, ಯಾವ್ದು ಉಪಯೋಗಕ್ಕೆ ಬರುತ್ತೋ ಅದನ್ನ ಇಟ್ಕೊಳ್ಳೋಣ, ಬೇಡದೇ ಇರೋದನ್ನ ಬಿಟ್ಬಿಡೋಣ. ನಮಗೇನು ರಕ್ತ ಕ್ರಾಂತಿ ಬೇಕಾಗಿಲ್ಲ, ನಮಗ್ ಬೇಕಾಗಿರೋದು ಸಂಕ್ರಾಂತಿ. ಸೊ ಹೀಗೆ ಹೇಗೆ ಅನ್ನೋದಕ್ಕೆ ಈ 15 ಬಿಂದು. ಒಟ್ಟು ಏಕೆ, ಏನು, ಹೇಗೆ ಇಷ್ಟು ಹೇಳಿ ನನ್ನ ಮಾತು. ಈಗ ಪ್ರಶ್ನೋತ್ತರ ವೇಳೆ. ಯಾರಾದ್ರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಅಥವಾ ತಮ್ಮ ಪ್ರಶ್ನೆಗಳನ್ನಿದ್ರೆ ಕೇಳಬಹುದು. ಸಂಕ್ಷಿಪ್ತವಾಗಿರ್ಲಿ. ಭಗವದ್ಗೀತೆ ಮಹಾಭಾರತದಲ್ಲೇ ಬರುತ್ತಲ್ಲ, ಆದ್ರೆ ಸಪರೇಟ್ ಆಗಿ ಯಾಕೆ ಮೆನ್ಷನ್ ಮಾಡಿದ್ರಿ ಸರ್? ಕರೆಕ್ಟ್, ಹೌದು. ಭಗವದ್ಗೀತೆನ ಅಧ್ಯಾತ್ಮ ಶಾಸ್ತ್ರದಲ್ಲಿ ಸೇರಿಸ್ಬಿಟ್ರು. ಭಗವದ್ಗೀತೆ ಪೂರ್ತಿ ಆತ್ಮತತ್ವ. ಅವನು ಯುದ್ಧ ಮಾಡೋದನ್ನ ಕರ್ಮ ಅಂತ ಹೇಳ್ತಾನೆ, ಕರ್ಮ ಯೋಗ. ಅದು ಬಹಳ ಪಾಯಿಂಟ್ ತುಂಬಾ ಚೆನ್ನಾಗಿದೆ ಅಂತ ನನ್ಗನ್ಸೋದು. ನಿನ್ ಸ್ವಾರ್ಥಕ್ಕೋಸ್ಕರ ನೀನ್ ಯುದ್ಧ ಮಾಡ್ತಾ ಇದ್ರೆ ನಿನಗೆ ಪಾಪ ಅಂಟ್ಕೊಳ್ಳುತ್ತೆ. ಅಂದ್ರೆ ಒಬ್ಬ ಜಡ್ಜ್ ಅಜ್ಮಲ್ ಕಸಬ್ಗೆ ಡೆತ್ ಸೆಂಟೆನ್ಸ್ ಕೊಟ್ರೆ ಎಷ್ಟು ಪವಿತ್ರವಾದಂತ ಕೆಲಸವೋ, ನೀನ್ ಯುದ್ಧ ಮಾಡೋದು ಅಷ್ಟು ಒಳ್ಳೆ ಕೆಲಸ. ಆದ್ರೆ ನಿನ್ ಮನಸ್ಸಿನಲ್ಲಿ ನನಗೋಸ್ಕರ ಮಾಡ್ತಾ ಇದ್ದೀನಿ ಅನ್ನೋದು ಬರ್ಕೂಡ್ದಷ್ಟೇ. ಮತ್ತೆ ನೀನ್ ಗೆಲ್ತೀಯಾ ಸೋಲ್ತೀಯಾ ಅನ್ನೋದನ್ನ ಇಟ್ಕೊಂಡು ಮಾಡಬೇಡ, ಮಾಡಬೇಕು ಅಂತ ಮಾಡು. ಬಹಳ ಒಂದು ಉತ್ಕೃಷ್ಟವಾದಂತಹ ಒಂದು ಕರ್ಮಯೋಗ. ಆವಾಗ ಮಾತ್ರ ಅಧ್ಯಾತ್ಮಕ್ಕೆ ಸಾಧ್ಯ ಆಗತ್ತೆ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಮುನ್ನಾಬಾಯಿ MBBS, ಬೊಮ್ಮನ್ ಇರಾನಿ ಅಲ್ಲ ಪ್ರಿನ್ಸಿಪಾಲ್. ಫಸ್ಟ್ ಡೇ ಆ ಹುಡುಗರು ಹುಡುಗಿರೆಲ್ಲ ಬರ್ತಾರೆ. ಇವ್ರು ಪ್ರಶ್ನೆ ಕೇಳ್ತಾರೆ ಪ್ರಿನ್ಸಿಪಾಲ್ ಇವರು, ವಾಟ್ ಶುಡ್ ಬಿ ದಿ ಮೋಟೋ ಆಫ್ ಎ ಡಾಕ್ಟರ್ ಟುವರ್ಡ್ಸ್ ಹಿಸ್ ಪೇಷಂಟ್? ಹಾಗೆಲ್ಲ ಹುಡುಗರು ಸಹಜವಾಗಿ ಎಲ್ಲ ಹೇಳ್ತಾರೆ, ಒನ್ ಶುಡ್ ಲವ್ ಹಿಸ್ ಪೇಷಂಟ್ಸ್. ಆಗ ಪ್ರಿನ್ಸಿಪಾಲ್ ಹೇಳ್ತಾರೆ, ನೋ, ಒನ್ ಶುಡ್ ನಾಟ್ ಲವ್ ಹಿಸ್ ಪೇಷಂಟ್ಸ್. ಹುಡುಗರೆಲ್ಲ ಕನ್ಫ್ಯೂಷನ್. ಅವನೇ ಹೇಳ್ತಾನೆ, ನಿಮ್ಗೆಲ್ಲ ಕನ್ಫ್ಯೂಷನ್ ಆಯ್ತಲ್ವಾ, ಐ ವಿಲ್ ಕ್ಲಿಯರ್, ಐ ವಿಲ್ ಎಕ್ಸ್ಪ್ಲೈನ್. ಏನ್ ಹೇಳ್ತಾನೆ ಗೊತ್ತಾ? ಈ 2 ಬೆರಳು 1,000 ಆಪರೇಷನ್ ಅನ್ನ ಸಕ್ಸಸ್ಫುಲ್ಲಿ ಮಾಡಿದೆ, ಆದ್ರೆ ನಾಳೆ ನನ್ನ ಮಗಳ ಆಪರೇಷನ್ ಮಾಡಕ್ ಹೊರಟ್ರೆ ನನ್ನ ಕೈ ನಡಗತ್ತೆ. ಯಾಕೆ? ರಿಸಲ್ಟ್ಗೆ ನೀನು ಅಟ್ಯಾಚ್ ಆಗಿದೆಯಾ.
ಉಳಿದ ಸಮಯದಲ್ಲಿ ನೀನು ಕರ್ತವ್ಯ ಅಂತ ನೀನು ಮಾಡ್ತೀಯ, ಯಾಕೆಂದ್ರೆ ಎಮೋಷನಲ್ ಅಟ್ಯಾಚ್ಮೆಂಟ್ ಇಲ್ಲ. ಯಾವಾಗ ನೀನು ರಿಸಲ್ಟ್ಗೆ ಅಟ್ಯಾಚ್ ಆಗ್ತೀಯೋ ಆಗ ನಿನ್ನ ಎಫಿಷಿಯನ್ಸಿ ಕಮ್ಮಿ ಆಗತ್ತೆ. ದಟ್ ಈಸ್ ಕೃಷ್ಣ ಹೇಳಿದ್ದು. ಬಹಳ ದೊಡ್ಡ ಅಧ್ಯಾತ್ಮ. ಅದಕ್ಕೋಸ್ಕರ ಅದನ್ನ ಪ್ರಸ್ಥಾನತ್ರಯದಲ್ಲಿ ಸೇರಿಸಿ. ಹಲೋ, ಶುಭ ಸಂಜೆ. ನಾನು ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ ಅಂತ. ನಾನು ಇದೇ ಕಾಲೇಜಲ್ಲಿ EC ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೀನಿ. ನಾನು ಟೆಕ್ನಿಕಲ್ ಫೀಲ್ಡಿಗೆ ಬರೋದಕ್ಕೆ ಮುಂಚೆ, ಅಂದರೆ ಟೀಚಿಂಗ್ ಪ್ರೊಫೆಷನ್ಗೆ ಬರೋಕ್ಕೆ ಮುಂಚೆ ನಾನು UPSC ಪ್ರಿಪ್ರೇಷನ್ ಮಾಡ್ತಾಯಿದ್ದೆ. ಅದರಲ್ಲಿ ನಂದು ಆಪ್ಷನಲ್ ಬಂದು ಹಿಸ್ಟ್ರಿ. ನೀವು ಹೇಳಿದ ಒಂದು ಪಾಯಿಂಟ್ ಖಂಡಿತವಾಗ್ಲೂ ನಾನು ಒಪ್ತೀನಿ. ಅಲ್ಲಿ ಆಪ್ಷನಲ್ ಕ್ಲಾಸ್ ತಗೊಳ್ಳಿಕ್ಕೆ ಬಂದಂತಹ ಎಲ್ಲ ವಿದ್ಯಾರ್ಥಿಗಳು ಡೆಲ್ಲಿ ಯೂನಿವರ್ಸಿಟಿ ಅಥವಾ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಅಥವಾ IGNOU ಯೂನಿವರ್ಸಿಟಿನಲ್ಲಿ ಹಿಸ್ಟ್ರಿ ಓದ್ತಾ ಇದ್ರು. ಆದರೆ ಒಬ್ರಿಗೂ ಫಿಲಾಸಫಿ ಅಥವಾ ಹಿಸ್ಟಾರಿಕಲ್ ಬುಕ್ಸ್ ಅನ್ನೋದ್ರ ಬಗ್ಗೆ ಡಿಫ್ರೆನ್ಷಿಯೇಷನ್ ಗೊತ್ತಿರಲಿಲ್ಲ. ದಟ್ ಈಸ್ ಬಿಕಾಸ್ ದೇ ವರ್ ನಾಟ್ ಟಾಟ್ ಪ್ರಾಪರ್ಲಿ. ಆ ಒಂದು ಮಿಸ್ ಮ್ಯಾಚ್ ಅಥವಾ ಗ್ಯಾಪ್ ಏನಿದೆ ಅದು IKS ಇಂದ ಮಾತ್ರ ಪರಿಪೂರ್ಣ ಆಗಕ್ಕೆ ಸಾಧ್ಯ. ಪಾಯಿಂಟ್ ನಂಬರ್ 1. ಎರಡನೇದು, ನಾನು ಒಂದು ಎಕ್ಸ್ಪೀರಿಯನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ತಾಯಿ ನನಗೆ 5 ವರ್ಷ ಇದ್ದಾಗಲೇ ಶ್ಲೋಕಗಳನ್ನು ಅರ್ಥ ಸಹಿತ ಹೇಳ್ಕೊಡೋದಕ್ಕೆ ಶುರು ಮಾಡೋದು. ಅಂದರೆ ಒಂದು ವಿಷ್ಣು ಸಹಸ್ರನಾಮ ಅಂತ ತಗೊಂಡ್ರೆ ನಾವು ಜನರಲಾಗಿ ಹೇಳ್ತೀವಿ ವಿಷ್ಣು ಬಗ್ಗೆ 1000 ಹೆಸರುಗಳಿದೆ ಅಂತ. ಆದರೆ ಒಂದೊಂದು ಪದಕ್ಕೂ 1000 ಅರ್ಥ ಇದೆ ಅನ್ನೋದನ್ನು ಯಾರೂ ಹೇಳ್ಕೊಡ್ಲಿಲ್ಲ. ಅದನ್ನು ನನ್ನ ತಾಯಿ ನಂಗೆ ಹೇಳ್ಕೊಟ್ರು. ಯಾಕೆ ಅಂದರೆ ಅವ್ರ ತಾಯಿ ಅವ್ರಿಗೆ ಹೇಳ್ಕೊಟ್ಟಿದ್ರು. ಇದನ್ನು ನಾವು ನೀವು ಹೇಳ್ದಂಗೆ ಬ್ರಾಹ್ಮಣಿಕಲ್ ಅನ್ನೋ ಒಂದು ಸಿಸ್ಟಮಿಗೆ ಬಂದುಬಿಟ್ಟಿದ್ದೀವಿ. ನಾವು ಹೇಳ್ಕೊಟ್ರೆ ನೀವು ಬ್ರಾಹ್ಮಣರು ಅದಕ್ಕೆ ನೀವು ಓದಿದ್ದೀರಾ ಅಂತ. ಆದರೆ ಅನ್ಫಾರ್ಚುನೇಟ್ಲಿ ಓದ್ತಿರೋದು ಬ್ರಾಹ್ಮಣರಾಗಿರೋದ್ರಿಂದ ಅದು ಬ್ರಾಹ್ಮಣರಾಗೋಗ್ಬಿಟ್ಟಿದೆ. ಅದರ ದೇವರು ಎಲ್ಲೂ ಮೆನ್ಷನ್ ಮಾಡಿಲ್ಲ ನೀವು ಬ್ರಾಹ್ಮಣರೇ ಓದಬೇಕು ಅಂತ. ಅದ್ರ ಮೇಲೆ ಇವತ್ತು ರಿಸರ್ಚ್ ನಡೀತಾ ಇದೆ. 72,000 ನಾಡಿಗಳು ಆ್ಯಕ್ಟಿವೇಟ್ ಆಗಿ ಸರ್ಟನ್ ಪರ್ಸೆಂಟ್ ಆಫ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಜನ್ರೇಟ್ ಆಗಿ ಒಂದು ಕ್ಯಾನ್ಸರ್ ಕೂಡ ವಾಸಿ ಮಾಡುವಂತಹ ಶಕ್ತಿ ಆ ಶಬ್ದ ಜೋಡಣೆಯಲ್ಲಿ ಇದೆ. ಅದು ವಿಷ್ಣು ಸಹಸ್ರನಾಮದ ಮೇಲೆ ನಡೀತಿರೋ ರಿಸರ್ಚ್. ಅದನ್ನು ನಮ್ಮ ಟೆಕ್ಸ್ಟ್ ಬುಕ್ಸ್ ಆಗಲಿ ಯಾವುದೂ ಆಗಲಿ ಹೇಳ್ಕೊಡ್ತಿಲ್ಲ. ಅನ್ಫಾರ್ಚುನೇಟ್ಲಿ ದಿಸ್ ಈಸ್ ಗ್ಯಾಪ್. ನಾನು ಈ IKS ಮುಖಾಂತರ ಅದೇನಾದರೂ ಸಾಧ್ಯ ಆದರೆ ತುಂಬಬೇಕು ಅನ್ನೋದು ಒಂದು ರಿಕ್ವೆಸ್ಟ್. ಅವ್ರೇನು ಮಾಡ್ತಾ ಇದ್ದಾರೆ ಇದ್ರಲ್ಲ, ಅದನ್ನ ರೆಕಾರ್ಡ್ ಮಾಡ್ಲಿ ಅವರು. ಸರ್, ರಿಸರ್ಚ್ ಗೇಟಲ್ಲಿ ಪೇಪರ್ಸ್ ಎಲ್ಲ ಪಬ್ಲಿಷ್ ಮಾಡಿದ್ದಾರೆ ಸರ್. ಆಗಿದೆಯಾ? ಆಗಿದೆ ಸರ್. 4 ಪೇಪರ್ ರಿಸರ್ಚ್ ಗೇಟಲ್ಲಿ ಪಬ್ಲಿಷ್ ಆಗಿದೆ. ಇದ್ರ ಮೇಲೆ ಅನ್ಫಾರ್ಚುನೇಟ್ಲಿ ನಮ್ಮ ವೆಸ್ಟರ್ನ್ ಅವರು ಜಾಸ್ತಿ ರಿಸರ್ಚ್ ಮಾಡ್ತಾ ಇದ್ದಾರೆ. ನಮ್ಮ ಇಂಡಿಯನ್ನಲ್ಲಿ ಯಾರೂ ರಿಸರ್ಚ್ ಮಾಡ್ತಾ ಇಲ್ಲ ಸರ್. ಇದು ನಾನು UPSC ಪ್ರಿಪ್ರೇಷನ್ ಮಾಡುವಾಗ ಕಂಡಂತಹ ಒಂದು ಇದನ್ನು ನೋಟಿಸ್ ಮಾಡಿದ್ದು. ಸೊ ಇದನ್ನು ನಾನು ಹೇಳ್ಕೋಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ಕೊಂಡು. ಥ್ಯಾಂಕ್ ಯು. ಹಲೋ, ನಮಸ್ಕಾರ ಸರ್. ನಾನು ಡಾಕ್ಟರ್ ಶ್ರೀನಿವಾಸ್ ಅಂತ, MIT ತಾಂಡಪುರ ENC ಡಿಪಾರ್ಟ್ಮೆಂಟ್. ನಮಗೆ ಒಂದು ಸಿಂಪಲ್ ಆಗಿರೋ ಇದು ಕಾನ್ಸೆಪ್ಟ್ ಹೇಳ್ಕೊಟ್ರಿ. ನಾವು ಎಲ್ಲಾನು ಗ್ರಹಗಳು 9 ಗ್ರಹಗಳು ಅಂತ ಹೇಳ್ತೀವಿ. ಆದರೆ ಚಂದ್ರನ ಸ್ಯಾಟಲೈಟು, ಸೂರ್ಯನ ಸ್ಟಾರ್ ಅಂತ ಹೇಳ್ತೀವಿ. ಈಗಿನ ಮಕ್ಕಳಿಗೆ ಈ ಕನ್ಫ್ಯೂಷನ್ನ ಹೆಂಗೆ ಸಿಂಪಲಾಗಿ ಹೋಗ್ಲಾಡಿಸ್ಬೋದು? ಕರೆಕ್ಟ್. ಅದಕ್ಕೆ ನಾನು ಹೇಳೋದು, ಆ ಟರ್ಮಿನಾಲಜಿನ ಯಥಾವತ್ತು ಹೇಳಿಕೊಟ್ರೆ ಸಾಕು ಅನ್ಸುತ್ತೆ. ನೋಡಪ್ಪ, ನಾವಿದನ್ನ ಸೂರ್ಯನನ್ನ ಈ ಅರ್ಥದಲ್ಲಿ ಗ್ರಹ ಅಂತೀವಿ, ನಕ್ಷತ್ರ ಅಂದ್ರೆ ಇದು ಅರ್ಥ, ಗ್ರಹ ಅಂದ್ರೆ ಇದು ಅರ್ಥ, ಪ್ಲಾನೆಟ್ ಅಂದ್ರೆ ಇದು ಅರ್ಥ, ಸ್ಟಾರ್ ಅಂದ್ರೆ ಇದರ ಅರ್ಥ. ಸೆಪ್ರೇಟ್ ಅದು ಅಂದ್ರೆ ಇದು ಅಂತ ಹೇಳಬಾರ್ದು ಅಷ್ಟೇ. ಪ್ಲಾನೆಟ್ ಅಂದ್ರೆ ಗ್ರಹ ಅಲ್ಲ, ಗ್ರಹಕ್ಕೆ ಬೇರೆ ಇದೆ, ಪ್ಲಾನೆಟ್ಗೆ ಬೇರೆ, ಅಷ್ಟು ಹೇಳ್ಬಿಡಿ ಸಾಕು. ಸದ್ಯಕ್ಕೆ ಅಷ್ಟು ಮಾಡಿದ್ರೆ ಎರಡು ಬೇರೆ ಬೇರೆ ಅನ್ನೋದು ಗೊತ್ತಾಗ್ಲಿ ಮಕ್ಕಳಿಗೆ. ಈಗಿನ ಕಲ್ಚರ್ ಏನು ಅಂದರೆ ಸ್ಟೂಡೆಂಟ್ಗಳು, ಎಸ್ಪೆಷಲಿ ಚಿಲ್ಡ್ರನ್ಸ್, ದೇ ವಿಲ್ ಸೇ ದ ಟೀಚರ್ ಏನು ಹೇಳ್ತಾರೋ ಅದೇ ಕರೆಕ್ಟು, ಮನೇಲಿ ಅಪ್ಪ ಅಮ್ಮ ಏನು ಹೇಳ್ತಾರೋ ಅದು ತಪ್ಪು ಅಂತ. ಅದೊಂದು ಕಲ್ಚರ್ ಬಂದ್ಬಿಟ್ಟಿದೆ. ಅದನ್ನು ಮೊದಲು ಹೋಗ್ಲಾಡಿಸ್ಬೇಕು ಅಂತ ಅನ್ಸತ್ತೆ ನನಗೆ. ಅಲ್ಲಲ್ಲ, ಸ್ವಲ್ಪ ಆ ಅಪ್ಪ ಅಮ್ಮಂದ್ರಿಗೂ ಸ್ವಲ್ಪ ತಿಳ್ಕೊಂಡಿದ್ದಾರೆ ಅನ್ನೋದು ಮಕ್ಳಿಗೆ ಗೊತ್ತಾಗಿಸ್ಬೇಕು ಅಂತ ಅನ್ಸತ್ತೆ. ಥ್ಯಾಂಕ್ ಯು ಸರ್.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಕುಂತಲಾ ಅಂತ. ATME ಕಾಲೇಜಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸರ್, ಇವತ್ತು ನೀವು ಹೇಳಿದ ಆಲ್ಮೋಸ್ಟ್ ಎಲ್ಲಾನು ಹಿಂದುತ್ವದ ಬಗ್ಗೆನೇ ಇತ್ತು. ಹಿಂದುತ್ವ. ಬಟ್ ನಾವು ಆಲ್ಮೋಸ್ಟ್ ಇಲ್ಲಿ ಬಂದಿರೋ ಎಲ್ಲರೂ VTU ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಾವು ಅದನ್ನು ಡೆಲಿವರ್ ಮಾಡಲೇಬೇಕು ಅಂತ ಬಂದಿರೋರು. ಬಟ್ ಇಲ್ಲಿ ಹೆಂಗಾಗಿದೆ ಅಂದರೆ ಬರೀ ಹಿಂದೂ ಸ್ಟೂಡೆಂಟ್ಸ್ ಇರಲ್ಲ ಕ್ಲಾಸಲ್ಲಿ. ನಾವು ಏನೇ ಹಿಂದುತ್ವದ ಬಗ್ಗೆ ಮಾತಾಡಕ್ಕೆ ಹೋದ್ರು, ಇಲ್ಲ ನೀವು ಏನು ಹೇಳಿದ್ರು ಇದನ್ನು ಹೇಳಕ್ಕೆ ಹೋದರೆ ಅಲ್ಲಿ ಕಾನ್ಫ್ಲಿಕ್ಟ್ ಆಗುತ್ತೆ. ಆ ಸ್ಟೂಡೆಂಟ್ಸ್ ಅದಕ್ಕೆ ಅಂದರೆ ಇನ್ನೊಂದು ಕ್ಯಾಟಗರಿ ಏನಿರ್ತಾರೋ ಅವರು ಅದ್ರ ಆಪೋಸಿಟ್ ಆಗೇ ಹೇಳ್ತಾರೆ. ಇದನ್ನು ಕ್ಲಾಸಲ್ಲಿ ಹೇಗೆ ಕ್ಲಾರಿಟಿ ಕೊಡಬೇಕು? ಅಲ್ಲ, ಇದನ್ನ ನಾವು ಅಕಾಡೆಮಿಕ್ ಆಗಿ ತಗೊಳ್ಳೋಣ. ಅವ್ರು ಅಪೋಸಿಟ್ ಆಗಿ ಹೇಳಿದ್ರೆ ಅದರಿಂದ ನಾವೇನು ಡಿಸ್ಟರ್ಬ್ ಆಗೋದು ಬೇಡ. ಅವ್ರು ಹೇಳಿರೋ ಪಾಯಿಂಟ್ ಸರಿಗಿದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ನಮ್ಮ ಹಿಂದೂ ನಾಲೆಡ್ಜ್ ಸಿಸ್ಟಮ್ ಚೇಂಜ್ ಮಾಡ್ಕೊಳ್ಳೋಣ. ಓಕೆ ಸರ್, ನಮ್ಮದು ಬೇಸಿಕ್ ಇರೋದೇನೆ ನಾವು ಮಹಾಭಾರತ ರಾಮಾಯಣದಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ ಅಲ್ವಾ? ಈ ಮಹಾಭಾರತ ರಾಮಾಯಣನ ಹೇಗೆ, ಅದು ಬಿಡ್ಬೇಡಿ ಆಯಿತು. ಬೇಸಿಕ್ ಥಿಂಗ್ ಅಂತ ಹೇಳಿದ್ರೆ ನಮ್ಮದು ಗುರುಕುಲ ಸಿಸ್ಟಮ್, ಅವ್ರದ್ರಲ್ಲೂ ಹಾಗೆ ಮದರಾಸ ಅಂತ ಇರುತ್ತೆ. ಬಟ್ ಅವರು ಅದೆರಡೂ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ನಮ್ಮದೇ ಸರಿ ಅಂತ ಹೇಳ್ತಾರೆ. ಇದನ್ನು ಹೇಗೆ ಜಸ್ಟಿಫೈ ಮಾಡ್ತೀರಾ? ಪ್ರಶ್ನೆ ಇರೋದು ಅವ್ರು ಏನು ಹೇಳ್ತಾರೆ ಅನ್ನೋದಲ್ಲ, ಅವ್ರು ಹೇಳೋದು ಸರಿಯಾಗಿದೆಯಾ ಅನ್ನೋದು. ನಮ್ದೇ ಸರಿ ಅಂತ ಅವ್ರು ಹೇಳ್ತಾರೆ ಅಂತಂದ್ರೆ ಅದು ಸರಿಯಾಗಿದ್ರೆ ಒಪ್ಕೊಳ್ಳೋಣ. ಸರಿ ಇಲ್ಲದೆ ಇದ್ದಾಗ್ಲೂ ನಮ್ದೇ ಸರಿ ಅಂತ ಅವ್ರು ಹೇಳಿದ್ರೆ ನಾವೇನ್ ಮಾಡಕ್ಕ? ಈಗ ಮೊನ್ನೆ UP ವಿಧಾನಸಭೆಯಲ್ಲಿ ಒಂದು ಚರ್ಚೆ ಆಯಿತು. ಒಬ್ರು ಮಿನಿಸ್ಟ್ರು ಮುಸಲ್ಮಾನ್ ಮಿನಿಸ್ಟ್ರು ಮದರಸಾಗಳನ್ನೆಲ್ಲ ನೀವು ಹತ್ತಿಕ್ತಾ ಇದ್ದೀರಿ, ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳಿದ್ರು. ಅದಕ್ಕೆ ಯೋಗಿ ಏನ್ ಕೇಳಿದ್ರು ಗೊತ್ತಾ? ನಿಮ್ಮ ಮಕ್ಕಳನ್ನ ನೀವು ಮದರಸಾ ಕಳಿಸ್ತೀರಾ ಮೊದ್ಲು ಹೇಳ್ರಿ ಅಂದ್ರು. ಕಳಿಸ್ತಾ ಇಲ್ಲ ಅವರು. ಹಾಗಿದ್ಮೇಲೆ ಯಾರೋ ಪಾಪ ಕಾಮನ್ ಮುಸಲ್ಮಾನರು ಗೊತ್ತಿಲ್ಲದೆ ಇದ್ದವ್ರಿಗೆ ಮೋಸ ಮಾಡ್ತಾ ಇದ್ದಾರೆ. ಇದು ನಡೆಯುತ್ತೆ. ಹಾಗಾಗಿ ಅವ್ರು ಯಾವ ಸ್ಟೈಲಲ್ಲಿ ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಸ್ಟಫ್. ಅವ್ರು ಹೇಳೋ ಸ್ಟಫ್ ಸರಿಗಿದ್ರೆ ನಾವು ಒಪ್ಕೊಂಡ್ಬಿಡ್ತೀವಿ. ನಮ್ದೇನು ಹಠಮಾರಿತನ ಇಲ್ಲ. ನಾಗರಾಜ್ ಅಂತ, JSS IT ಬೆಂಗಳೂರು. ಭಾಳಷ್ಟು ವಿಚಾರ ನೀವು ಹೇಳಿದ್ರಿ. ಇದರಲ್ಲಿ ನಾನು ಇನ್ನೂ ಒಂದು ಸ್ವಲ್ಪ ಕ್ಲಾರಿಟಿ ಅಂದರೆ ಕೃಷಿ ಬಗ್ಗೆ, ಇದರಲ್ಲಿ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ನಮ್ಮ ಹಿರಿಕರಾಗಲಿ ಅಥವಾ ಹಿಂದೂ ಪುರಾಣದಲ್ಲಿ ಏನೇನಿದೆ ಅನ್ನೋದು ಒಂದು ಸ್ವಲ್ಪ ಎಲಾಬರೇಟ್ ಆಗಿ ಬರಬೇಕಾಗಿತ್ತು ಅಂತ ಒಂದು ಒಪಿನಿಯನು. ಎರಡನೇ ಪ್ರಶ್ನೆ ಏನಂದರೆ, ನಮ್ಮ ಹಿಂದೂ ಸಂಸ್ಕೃತಿ ಆಗಲಿ ಯಾವುದೇ ರೀತಿ ರಚನಾ ಶಾರೀರ, ಅನಾಟಮಿ ಮತ್ತು ಫಿಸಿಯಾಲಜಿ ಆಯುರ್ವೇದದ್ದು ಇವತ್ತು ನಾವು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಹೇಳ್ಕೊಡಕ್ ಆಗದೆ ಇರೋದ್ರಿಂದ ಸರ್ಜರಿ ವಿಷಯಕ್ಕೆ ಬಂದಾಗ ನಮಗೆ ಸಮಸ್ಯೆ ಆಗ್ತಾ ಇದೆ. ಸೊ ಇದು ಇನ್ನು ಮುಂದುವರಿಬೇಕು, ಸಾಕಷ್ಟು ಕೆಲಸ ಆಗ್ಬೇಕಿದಕ್ಕೆ. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ಸುರಪಾಲ, ಪರಾಶರ ಇವ್ರದೆಲ್ಲರದು ಗ್ರಂಥಗಳಿದಾವೆ ಅಂತ ಹೇಳ್ತಾರೆ. ಆದ್ರೆ ವೃಕ್ಷಾಯುರ್ವೇದ ಇತ್ಯಾದಿ ಗ್ರಂಥಗಳು ನಮ್ಮ ದೇಶದಲ್ಲಿ ಇವತ್ತು ಸಿಗ್ತಾ ಇಲ್ಲ ಅನ್ನೋದಿದೆ. ಅದಕ್ಕೆ ಬೆಂಗಳೂರಿನವರು, ನಮ್ಮ ನಾಗರಾಜ್ ಅವರು ಅಲ್ಲಿ ಇಂಗ್ಲೆಂಡಿನ ಬ್ರಿಟಿಷ್ ಮ್ಯೂಸಿಯಂ ಲೈಬ್ರರಿನಲ್ಲಿ ಇದ್ದಿದ್ದೇನೋ ಒಂದು ಮೈಕ್ರೋ ಫಿಲಮ್ ಏನೋ ತಗೊಂಡು ಬಂದು ನಮಗೆ ಕೆಲವು ತೋರಿಸಿದ್ರು. ಸೊ ಇದು ಶಾಸ್ತ್ರ ಗ್ರಂಥವಾಗಿ ಅದು ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ನಮಗಿರುವಂತ ಸಮಸ್ಯೆ. ಆ ಗ್ರಂಥಗಳು ನಮ್ಮ ಹತ್ರ ಇವತ್ತು ಸಿಗ್ತಾ ಇಲ್ಲ. ಆದರೆ ಇನ್ನೊಂದು ದಾರಿ ಇದೆ. ನಮ್ಮ ಸುನೀಲ್ ಕುಮಾರ್ ಅವಾಗ ಹೇಳಿದ್ರು, ಇವತ್ತು ಏನು ನಮ್ಮ ಕೃಷಿಕರು ಇದ್ದಾರೆ ಇವ್ರ ಹತ್ರ ಹೋಗಿ ಕೂತ್ಕೊಂಡ್ರೆ ಸಾಕಷ್ಟು ವಿಷಯಗಳು ಸಿಗತ್ತೆ. ಉದಾಹರಣೆಗೆ ಇಲ್ಲೇ ಮಧ್ಯಪ್ರದೇಶದಲ್ಲಿನೇ ಡಾಕ್ಟರ್ ರಿಚಾರಿಯಾ ಅವರು ನಮ್ಮ ದೇಶದಲ್ಲಿರೋ ಬರೀ ಭತ್ತದ ತಳಿಗಳನ್ನ ಸಂಗ್ರಹ ಮಾಡಿಟ್ಟಿದ್ರು 1,70,000. ಆದ್ರೆ ಏನೇನೋ ಕಾರಣಕ್ಕೋಸ್ಕರ ಅದನ್ನೆಲ್ಲ ಫಿಲಿಪೀನ್ಸ್ಗೆ ನಾವು ಟ್ರಾನ್ಸ್ಫರ್ ಮಾಡಿದ್ವಿ.
ಉದಾಹರಣೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 40 ರೀತಿ ಭತ್ತದ ತಳಿಗಳು, ಅದರಲ್ಲಿ ಒಂದು ತಳಿ ಹೆಸರೇನು ಗೊತ್ತಾ? ನೆರೆಗೂಳಿ ಅಂತ. ನೆರೆಗೂಳಿ ಅಂದ್ರೆ ನಿಮಗೆ ಪ್ರವಾಹ ಬಂದಾಗ 40 ದಿನ ಭತ್ತದ ತೆನೆ ನೀರಿನಲ್ಲಿ ಇದ್ರೂ ಕೂಡ ಅದು ಕೊಳೆಯಲ್ಲ. ಗೊತ್ತಾಯ್ತಾ? ಸೊ ಈ ರೀತಿ ಅಲ್ಲಿ ಇಲ್ಲಿ ಸ್ವಲ್ಪ 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 ಸಿಗತ್ತೆ. ಇದನ್ನ ಹಿಡ್ಕೊಂಡು ಎಲ್ಲಿಂದನೋ ಹೋಗ್ಬೇಕು. ಆದರೆ ಶಾಸ್ತ್ರೀಯವಾದಂತ ಅಧ್ಯಯನಕ್ಕೆ ನಮಗೆ ಬಹಳ ಸಮಸ್ಯೆಗಳು ಇವತ್ತಿಗೂ ಇಲ್ಲ. ಎಲ್ಲಿವರೆಗೂ ಹೇಳ್ತಾರೆ, ನೀವು ಆ ನೀರನ್ನ, ಇದು ಭೂಮಿಯನ್ನ ನೋಡಿ, ಮಣ್ಣನ್ನ ನೋಡಿ, ಇಲ್ಲಿ ಎಷ್ಟು ಆಳದಲ್ಲಿ ನೀರು ಸಿಗತ್ತೆ ಅದೆಲ್ಲ ನಿಮಗೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಇಟ್ಕೊಂಡು ಮಾಡಿ ಅದೆಲ್ಲ ಅನುಷ್ಠಾನ ಆಗ್ಬೇಕು. ಹುತ್ತ ಎಲ್ಲಿ ಬೆಳೆಯುತ್ತೋ ಅಲ್ಲಿ ಅಂತರ್ಜಲ ಇದೆ ಅಂತ ಹೇಳ್ತಾರೆ. ಹೋಗ್ಬೇಕಲ್ಲ ಅದ್ರ ಮೇಲೆ. ಹಾಗಾಗಿ ನಮಗೆ ಶಾಸ್ತ್ರ ಗ್ರಂಥಗಳದ್ದು ಇವತ್ತು ಕೃಷಿಗೆ ಸಂಬಂಧಪಟ್ಟಂತೆ ನಾವು ಸಂಗ್ರಹ ಮಾಡಬೇಕು. ಸರ್ಜರಿಗೆ ಸಂಬಂಧಪಟ್ಟಂತೆ ಅಂತೂ ಶಾಸ್ತ್ರ ಗ್ರಂಥಗಳಿದಾವೆ. ಅದನ್ನ ಅರ್ಥ ಮಾಡ್ಕೊಳ್ಳೋದು ನಮಗೆ ಕಷ್ಟ ಇದೆ. ಉದಾಹರಣೆಗೆ ಸುಶ್ರುತ ಶಾರೀರ ಇದೆ. ಸುಶ್ರುತ ಶಾರೀರ ಅರ್ಥ ಆದ್ರೆ ನಿಮಗೆ ಸುಶ್ರುತನ್ ಶಲ್ಯ ಚಿಕಿತ್ಸೆ ಅರ್ಥ ಆಗುತ್ತೆ. ಆ ಸುಶ್ರುತ ಶಾರೀರ ಇಟ್ಕೊಂಡು ನೀವು ಡೆಡ್ ಬಾಡಿ ಡಿಸೆಕ್ಷನ್ ಮಾಡಬೇಕು. ಆದ್ರೆ ಇವತ್ತು ಆಯುರ್ವೇದಿಕ್ ಕಾಲೇಜಲ್ಲಿ ನಾವು ಡೆಡ್ ಬಾಡಿ ಡಿಸೆಕ್ಷನ್ ಮಾಡ್ತಾ ಇರೋದು ಕನ್ನಿಂಗ್ಹ್ಯಾಮ್ಸ್ ಮ್ಯಾನ್ಯುಯಲ್ ಇಟ್ಕೊಂಡು. ನಿಮ್ಗೆ ಆಯುರ್ವೇದಿಕ್ ಸರ್ಜರಿ ಮಾಡೋದು ಕಷ್ಟ. ಈಗ ನಾವು IKS ಪಾಠ ಮಾಡಬೇಕಾದ್ರೆ ವಿ ಶುಡ್ ನಾಟ್ ಸ್ಟಾರ್ಟ್ ಆಸ್ ಅ ಹಿಂದೂಯಿಸಮ್. ನಾವು ಹಿಂದೂಯಿಸಮ್ ಅಂತ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡಿದ ಕೂಡಲೇ ವಿಲ್ ಗೆಟ್ ಸೋ ಮೆನಿ ಕಾನ್ಫ್ಲಿಕ್ಟ್ಸ್. ಅದಕ್ಕೆ ವಿ ಆರ್ ಟೇಕಿಂಗ್ ದಿಸ್ ಸಬ್ಜೆಕ್ಟ್ ಆಸ್ ಅನ್ ಹಿಸ್ಟ್ರಿ ಆಫ್ ಇಂಡಿಯಾ, ನಾಟ್ ಆಸ್ ದ ಕಲ್ಚರಲ್ ಡಿಫ್ರೆನ್ಸಸ್ ಬಿಟ್ವೀನ್ ದ ಡಿಫ್ರೆಂಟ್ ರಿಲಿಜಿಯಸ್ ಆ ಥರ ತೊಗೊಂಡು ಹೋಗಲೇಬಾರ್ದು. ಮತ್ತು ಫಸ್ಟ್ ಕ್ಲಾಸಲ್ಲಿ ಹೋದಾಗೆ ಅವರಿಗೆ ತಿಳುವಳಿಕೆ ಮಾಡೋದೇನೆಂದರೆ, ಸರ್ ಹೇಳಿದ್ರಲ್ಲ, ಆಲ್ರೆಡಿ ನಾನು ಅದನ್ನು ಹೇಳಿದ್ದೀನಿ ನಮ್ಮ ಕ್ಲಾಸಲ್ಲಿ. ರಾಮಾಯಣ ಆ್ಯಂಡ್ ಮಹಾಭಾರತ, ಹೌ ಮೆನಿ ಪೀಪಲ್ ಅಗ್ರಿ ಇಟ್ ಈಸ್ ಅ ಮೈಥಾಲಜಿ? ತುಂಬ ಜನ ಇರ್ತಿದ್ರು. ಇಟ್ಸ್ ನಾಟ್ ಮೈಥಾಲಜಿ, ಇಟ್ಸ್ ಅ ಹಿಸ್ಟ್ರಿ. ಸೊ ದಟ್ ಈಸ್ ವೇರ್ ವಿ ಆರ್ ಸ್ಟಾರ್ಟಿಂಗ್ ದ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್. ಅಲ್ಲಿಂದ ನಾವು ಈ ಸಬ್ಜೆಕ್ಟ್ನ ತೊಗೊಂಡು ಹೋಗ್ತಾ ಇದ್ದೀವಿ. ಈ ಇಂಡಿಯನ್ ನಾಲೆಡ್ಜ್ ಸಿಸ್ಟಮಲ್ಲಿ ಇಟ್ ಈಸ್ ನಾಟ್ ಓನ್ಲಿ ದ ಹಿಂದೂಸ್, ಮುಸ್ಲಿಮ್ಸ್ ಇದ್ದಾರೆ, ಬುದ್ಧಿಸಮ್ ಇದ್ದಾರೆ, ಜೈನಿಸಮ್ ಇದ್ದಾರೆ, ಎಲ್ಲರ ಕಾಂಟ್ರಿಬ್ಯೂಷನ್ನು ಈ ಇಂಡಿಯನ್ ಹಿಸ್ಟ್ರಿ ಸಿಸ್ಟಮಲ್ಲಿ, ಇಂಡಿಯನ್ ನಾಲೆಡ್ಜ್ ಸಿಸ್ಟಮಲ್ಲಿ ಬರುತ್ತೆ ಅಂತ ಒಂದು ಭಾವನೆಯಿಂದ ನಾವು ಹುಡುಗರನ್ನ ತೊಗೊಂಡೋಗಿ ಹೋಗ್ಬೇಕೆ ಹೊರತು, ನಾವು ಸ್ಟಾರ್ಟಿಂಗಲ್ಲೇ ಹಿಂದೂಯಿಸಮ್ ಅಂತ ಅಂದ್ಬಿಟ್ರೆ ದೆರ್ ವಿಲ್ ಬಿ ಸೋ ಮಚ್ ಬ್ಯಾರಿಯರ್ ಬಿಟ್ವೀನ್ ದ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು. IKS ಪ್ರಯೋಗ ಆಗಿಲ್ಲ ಅಂತ ಕಾಣಿಸುತ್ತೆ. ಮತ್ತೆ ಭಾಷಾ ಬೋಧನೆಯಲ್ಲಿ ಹೇಗೆ ಬಳಸ್ಕೋಬಹುದು? ಎಜುಕೇಶನ್ ಒಟ್ಟಾರೆ ನಾವು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಎಲ್ಲೂ ಕೂಡ ಇದು ಬಂದಿಲ್ಲ. ಎಲ್ಲರೂ ಕೇಳೋದೇನು ಅಂದ್ರೆ ಬುಕ್ ಎಲ್ಲಿದೆ ಅಂತ. ಆಯ್ತಪ್ಪ, ನೀವು ಹೇಳೋದನ್ನ ನಾವು ಸಿಲೆಬಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಿ, ಕೊಡಿ ನಮಗೆ ರೆಫರೆನ್ಸ್ ಕೊಡಿ ಅಂತಾರೆ. ನೀವು ಭಗವದ್ಗೀತೆ ಸೈಕಾಲಜಿ ಬುಕ್ ತಾನೆ, ನಾವು ಅದನ್ನು ಟೀಚ್ ಮಾಡಕ್ ರೆಡಿ ಇದ್ದೀವಿ. ಸೈಕಾಲಜಿ ಪಾಯಿಂಟ್ಸ್ ಏನಿದೆ ಹೇಳಿ ಭಗವದ್ಗೀತೆಯಲ್ಲಿ, ಯಾರು ಕೊಡೋರು? ಗೊತ್ತಾಯ್ತಾ? ಪ್ರಾಬ್ಲಮ್ ಇರೋದು ಅದು. ಯಾಕೆಂದ್ರೆ ಎಲ್ಲರೂ ಕೂಡ ಹಿಂದುತ್ವದ ವಿರೋಧಿಗಳೇ ಇರ್ತಾರೆ ಅಂತ ಏನಿರೋದಿಲ್ಲ. ನಾನು KK ಮೊಹಮ್ಮದ್ ಹೆಸರು ಹೇಳಿದೆ, ಅವ್ರು ರೆಡಿ ಇದ್ದಾರೆ ಇಂಪ್ಲಿಮೆಂಟ್ ಮಾಡೋದಿಕ್ಕೆ. ಆದ್ರೆ ಕೊಡೋದಿಕ್ಕೆ ನಮ್ಮ ಹತ್ರ ಏನಿದೆ? ನೋಡಪ್ಪ, ಇದನ್ನು ಓದು, ಸಿಗತ್ತೆ ನಿಮ್ಗೆ. ಪ್ರಶ್ನೋತ್ತರ ವೇಳೆ ಮುಗಿದಿದೆ ಹಾಗೂ 4ನೇ ಅಧಿವೇಶನವನ್ನ ಮುಕ್ತಾಯಗೊಳಿಸುವಂತ ಸಮಯ. ಸೊ ನಹಿ ಜ್ಞಾನೇನ ಸದೃಶ್ಯಂ ಅನ್ನೋ ವಾಕ್ಯ ತಮಗೆಲ್ರಿಗೂ ಗೊತ್ತಿದೆ. ಜ್ಞಾನಕ್ಕಿಂತ ಮಿಗಿಲಾದದ್ದು ಜಗತ್ತಿನಲ್ಲಿ ಮತ್ತೊಂದಿಲ್ಲ ಅಂತ. ಅಂತಹ ಒಂದು ಜ್ಞಾನದ ಕಣಜವೇ ಅಂತ ಹೇಳಬಹುದು ಶ್ರೀಯುತ ರವೀಂದ್ರಜಿಯವರು. ಭಾರತೀಯ ಪರಂಪರೆಯ ವಿಚಾರಧಾರೆಗಳನ್ನು ನಾವು ಜಗತ್ತಿನ ಮೂಲೆ ಮೂಲೆಗೂ ಯಾವ ರೀತಿ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ಳುವ ಮುಖೇನ ತಲುಪಿಸಿದಾಗ ಮಾತ್ರ ಭಾರತ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಅನ್ನುವಂತಹ ತಿಳುವಳಿಕೆಯನ್ನು ತಮ್ಮ ಮಾಹಿತಿ ಕಣಜದ ಮೂಲಕ ನಮ್ಮೆಲ್ಲರಿಗೂ ತುಂಬಿಸಿದಂತಹ ಡಾಕ್ಟರ್
ಶ್ರೀಯುತ ರವೀಂದ್ರ ಜಿ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ಗೌರವಪೂರ್ವಕ ವಂದನೆಗಳನ್ನು ಸಮರ್ಪಿಸುತ್ತೇನೆ. ಇದೇ ಸಂದರ್ಭದಲ್ಲಿ ATMEಯ ಆಡಳಿತ ಮಂಡಳಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಗೌರವ ಸಮರ್ಪಣೆ. ದಯವಿಟ್ಟು ಪ್ರಾಂಶುಪಾಲರಾದ ಡಾಕ್ಟರ್ ಎಲ್ ಬಸವರಾಜ್ರವರು ಹಾಗೆಯೇ ಸಂಯೋಜಕರಾದ ಡೀನ್ ಡಾಕ್ಟರ್ ಭಾಗ್ಯಶ್ರೀ ಅವರು ವೇದಿಕೆಗೆ ಬಂದು ಡಾಕ್ಟರ್ ರಾಮ್ಜಿ ಅವ್ರನ್ನ ಗೌರವಿಸಬೇಕಾಗಿ ಕೇಳಿಸ್ಕೊಳ್ತೇನೆ.